शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छंकर भगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेद वेदान्तसारग्यं सद्गुरुं प्रणतोऽस्म्यहं। तदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन सरस्वती महासद्गुरुभ्यो नमः। नचीः भगवो ब्रह्म ಪಮಾದಿದೇವಾಬಕ ಪುನರ್ಪಿಸ್ತೌತಿ 701. ಮತ್ತೊಮ್ಮೆ ಭಗವಂತನ ಹೊಗಳ್ತಾನೆ ಯಾರೋ ಅರ್ಜುನ. ಇದು ಸ್ತೋತ್ರದಲ್ಲಿ ವಿದ್ಯಮಾನವಾದ ಅವಿದ್ಯಮಾನವಾದ ಅಂತ ಎರಡು ತರಹ. ನಾವು ಲೋಕಲ್ ಸ್ನೇಹಿತರು ನೋಡು, ನೀನು ಇಂದ್ರಶಿಂದ ದೇವೇಂದ್ರ ನೀನು ಸಾಮಾನ್ಯ ಅಲ್ಲ ಅಂದ್ರೆ ಇದು ಅವಿದ್ಯಮಾನವಾದ. ಅದೇ ಭಗವಂತನ ಸ್ತೋತ್ರ ಮಾಡ್ತಾನಲ್ಲ ಏನು, ತ್ವಮಾದಿದೇವ ಪುರುಷ ಪುರಾಣ ತ್ವಮಾದಿದೇವ ಪುರುಷ ಪುರಾಣ ವಿಶ್ವಸ್ಯ ಪರನ್ನಿಧಾನಂ ತ್ವಮಸ್ಯ ವಿಶ್ವಸ್ಯ ಪರನ್ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ಯಾತತಂ ವಿಶ್ವಮನಂತ ರೂಪ ಯಾತತಂ ವಿಶ್ವಮನಂತ ರೂಪ. ವಿದ್ಯಮಾನವಾದ ಇದು ಹಾಗೆ ಇದ್ದಾನೆ. ತ್ವಮಾದಿದೇವ ಪರನ್ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾತತಂ ವಿಶ್ವಮನಂತರೂಪ. ತ್ವಂ ಆದಿದೇವಃ ಪುರುಷಃ ಪುರಾಣಃ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾ ಅಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ವಿಶ್ವಂ ಅನಂತರೂಪ. ವಿಶ್ವವನ್ನು ಏನು ಯಾವ ಭಾಷೆದ ಕುರಾನ. ಆದಿದೇವ ಪರಮಾತ್ಮ, ನೀನು ಮೊದಲಿಗ ದೇವನು, ವಿಶ್ವಕ್ಕೆ ಮೊದಲಿಗನಾದ ದೇವ ನೀನು, ಪ್ರಪ್ರಥಮ ದೇವ ನೀನೆ, ಫಸ್ಟ್. ಮುಂದಿದ್ದವು ನೀನೆ, ಇಲ್ಲಿ ನೀನೊಬ್ಬನೇ ಇರೋದು, ಮುಂದೆ ಯಾವಾಗ ನೀನೊಬ್ಬನೇ ಇರೋದು, ಇನ್ನು ಹೊತ್ತು ಯಾರು ಇಲ್ಲ. ಅವಿದ್ಯೆಯಿಂದ ನಾವುಗಳಿದ್ದಾರೆ, ಇಂದಾದಿಗಳಿದ್ದಾರೆ, ಇದ್ದಾರೆ ಅನ್ಕೊಂಡಿದ್ದೀವಿ ಅಷ್ಟೇ. ನೀನೇ ಆದಿದೇವನು, ನೀನು ಆದಿದೇವನೇ. ಯಾವ್ದ ನೀನೇ ಆದಿದೇವನೋ, ನೀನು ಆದಿದೇವನೇ ಅಂದಮ್ಮ. ನೀನೇ ಆದಿದೇವನ ನೀನೇ ಆದಿದೇವನೇನೋ ಅಂದ್ರೆ ಏನಾಗುತ್ತೆ, ಆದಿದೇವ ಇಲ್ಲದೆ ನೀನು ಆದಿದೇವನೇ ಅಂದ್ರೆ ಆದಿದೇವನೇ ಆಗಿದೆಯಾ ಅಂದ್ರೆ ಮೊದಲು ಹುಟ್ಟಿದವನು ಮೊದಲು ಆದಿದೇವನು ಹುಟ್ಟಿದವನು ಪ್ರಶ್ನೆ ಬರಲ್ಲ. ದೇವ ಅಂದ್ರೆ ಬೆಳಗುವನು ಅಂತ. ಮೂಲ ಚೈತನ್ಯ ಅವನೇ, ಮೂಲ ಬೆಳಕು ಅವಂದೇ. ಜ್ಯೋತನಾ ದೇವ, ಬೆಳಗುವನು ಆದ ದೇವ ಅಂತ. ಮೂಲ ಬೆಳಕು, ಎಲ್ಲರಿಗೂ ಮೂಲ ಬೆಳಕು ಪರಮಾತ್ಮ ಇದ್ದಾನೆ. ಅವನೇ ವಿಶ್ವಕ್ಕೆ ಮೊದಲಿಗದವನು, ಅವನೇ ಪುರುಷನು, ಎಲ್ಲವನ್ನೂ ತುಂಬಿಕೊಂಡವನು. ವಸ್ತುತಃ ಈಗಲೂ ಅವನೇ ತುಂಬಿಕೊಂಡವನು. ಪುರಾಣನು, ಹಳಬನು ಅಂದ್ರೆ ಪುರಾಪಿ ನವ, ಹಳಬನು ಹೊಸಬನೇ. ಅಸ್ಯ ವಿಶ್ವಸ್ಯ ಪರಂ ನಿಧಾನಂ, ಈ ವಿಶ್ವಕ್ಕೆ ಹೆಚ್ಚಿನ ನೆಲೆ, ಹೆಚ್ಚಿನ ಆಧಾರ. ಹೀಗೆ ಪಂಚಗೆ ಹೆಚ್ಚಿನ ನೆಲೆ ಹತ್ತಿನೋ, ಅದು ಫರ್ನಿಚರಿಗೆ ಹೆಚ್ಚಿನ ನೆಲೆ ಮರವೋ, ಆಭರಣಕ್ಕೆ ಹೆಚ್ಚಿನ ನೆಲೆ ಚಿನ್ನವೋ, ಅದೇ ರೀತಿ ವಿಶ್ವಕ್ಕೆ ಹೆಚ್ಚಿನ ನಿಧಾನ. ನಿಧಾನ ನಮ್ಮ ನಿಧಾನ ಬೀಜವ್ಯಯಂ ಬೀಜ. ನೀನೇ ತಿಳಿಯುವನಾಗಿದ್ಯಾ, ನೋಯರ್ ವೇತ್ತಾಸೀನೇ. ತಿಳಿಯುವಾತನು ಯಾರೋ ಪರಮಾತ್ಮನೇ, ತಿಳಿಯಬೇಕಾದವನು ಪರಮಾತ್ಮನೇ. ನಾವುಗಳು ಏನು ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿ ಓದಬೇಕು, ಮ್ಯಾಥಮೆಟಿಕ್ಸ್ ಓದಬೇಕು, ಸೈನ್ಸ್ ಏನೇನೋ 3 ಕಾಸು ಪ್ರಯೋಜನ ಇಲ್ಲ. ಅವಿದ್ಯೆ ತುಂಬಿಕೊಳ್ಳೋದೇ ಹೊರತು ಎಷ್ಟು ಓದಿದ್ರು ಅನಾತ್ಮ ವಿಚಾರ ಮತ್ತು ಅಪ್ರಯೋಜಕ ವಿಚಾರ. ದಂಡ ವ್ಯವಹಾರಕ್ಕೆ ಏನೋ ಪ್ರಯೋಜನ ಅಂದ್ಮೇಲೆ, ವ್ಯವಹಾರವೇ ಅವಿದ್ಯಾ ಕಲ್ಪಿತ ಆದ್ಮೇಲೆ ಅಲ್ಲಿ ಪ್ರಯೋಜನ ಆಗುತ್ತೆ ಅನ್ನೋದು ಅರ್ಥವೇ ಇಲ್ಲ. ವೇದ್ಯನೂ ನೀನೇ ಇದೆಯಾ, ಮತ್ತೆ ಪರಂಧಾಮ, ಸಂಸಾರದವರೆಗೂ ಹೆಚ್ಚಿನ ಸ್ಥಾನ ನಿನ್ನನ್ನು ಹೋಗ್ತೇವೆ. ವಿಷ್ಣು ಪರಮಂ ಪದಂ, ಎಲ್ಲ ಜೀವರಿಗೂ ಹೆಚ್ಚಿನ ಸ್ಥಾನ ಅಂದ್ರೆ ನಿನ್ನಲ್ಲಿ ಹೋಗಿ ಒಂದಾಗ್ಬಿಟ್ರೆ, ಸೇರ್ಬಿಟ್ರೆ ಮಾಡಿ ಸಂಸಾರಕ್ಕೆ ಬರೋಲ್ಲ. ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಂ ಮಮ. ಧಾಮ ಸ್ಥಾನ. ಹೇ ಅನಂತರೂಪ, ಅನಂತರೂಪನಾದ ಪರಮಾತ್ಮನೇ, ಇದಂ ವಿಶ್ವಂ ತ್ವಯಾ ತತಂ. ತತಂ ನಾಮ ವ್ಯಾಪ್ತಂ. ವಿಶ್ವವೆಲ್ಲವೂ ನಿನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಮಂಜಿಗೇಟಿನೆಲ್ಲ ನೀರು ಹೇಗೆ ವ್ಯಾಪಿಸ್ಕೊಂಡಿದೆಯೋ, ಐಸ್ ಗೇಟ್ ಇದೆ, ಐಸಲ್ಲಿ ನೀರು ವ್ಯಾಪಿಸ್ಕೊಂಡಿದ್ದೇನೆ ಏನೋ
ನೀರು ಬಿಟ್ಟು ಐಸಿಲ್ಲ. ನೀರೇ ಗಟ್ಟಿಯಾದಾಗ ಐಸು ಅಂತೀವಿ ಅಷ್ಟೇ. ನೀರು ಐಸು ಎರಡಲ್ಲ. ಹಾಗೆ ಪರಮಾತ್ಮನು ವಿಶ್ವನು ಎರಡಲ್ಲ. ಪರಮಾತ್ಮನೇ ವಿಶ್ವಾತ್ಮನಾಗಿ ತೋರ್ತಾ ಇದ್ದಾನೆ. ನಮ್ಮ ಚರ್ಮಚಕ್ಷುಸ್ಸಿಗೆ ಹಾಕಿ ತೋರ್ತಾ ಇದ್ದಾನೆ. ನಮ್ಮ ಒಳದೃಷ್ಟಿಗೆ ಪ್ರತ್ಯಕ್ಷ ದೃಷ್ಟಿ ನೋಡಿದರೆ ಈಗ ಅಚ್ಚಳಿಯದೆ ಭಗವಂತನೇ ಆಗಿದೆ. ಜಗತ್ತೆಲ್ಲವೂ ಆತನ ಹೊರತಾಗಿ ಬೇರೆ ಏನೇನೂ ಇಲ್ಲ. ಹಾಗೆ ನಿನ್ನಿಂದಲೇ ವಿಶ್ವವೆಲ್ಲವೂ ವ್ಯಾಪ್ತವಾಗಿದೆ, ತುಂಬಲ್ಪಟ್ಟಿದೆ, ಪೂರ್ತಿ ಅಡಕವಾಗಿದೆ. ನೀನೇ ಸತ್ಯ, ನೀನೇ ನಿತ್ಯ. ಸತ್ಯನೂ ನೀನೇ, ನಿತ್ಯನೂ ನೀನೇ, ನೀನೇ ಒಬ್ಬರೇ ಇರ್ತಕ್ಕವನು. ಅದೆಲ್ಲ ನೀರುಗುಳ್ಳೆ ಇದ್ದ ಹಾಗೆ ತೋರಿಕೆ. ತಕ್ಕ ತೋರತ್ತೆ ಅಡಗತ್ತೆ, ತೋರತ್ತೆ ಅಡಗತ್ತೆ. ಹಾ, ತತಮ್ಮನೆ ವ್ಯಾಪ್ತಂ, ತನು ವಿಸ್ತಾರ ಧಾತು. ಇನ್ ಬಂತಲ್ಲ, ಮಯಾ ತತಮಿದಂ ಸರ್ವಂ ಜಗದು ಯಾಲು ಅಂತ ಬಂತು. ಹಿಂದೆ ಏನ ಸರ್ವಮಿದಂ ತತಂ ಅವಿನಾಶಿ ತದ್ವಿಧಿ ಏನ ಸರ್ವಮಿದಂ ತತಂ. ತತಂ ನಾಮ ವ್ಯಾಪ್ತಂ. ಗೀತೆ ತುಂಬಾ ಶಬ್ದ ತತಾನ ಶಬ್ದ. ತತಂ ವ್ಯಾಪ್ತಂ. ವಿ ಆ ಕೃತ, ವೀನ ವಿಸ್ಪಷ್ಟವಾಗಿ ಆಮ್ ಎಂಟೈರ್ ಆಗಿ ಕೃತ ಮಾಡಿದ್ದು ಅಂತ. ಇದು ಬೋವಿನ ಮರ, ಇದು ಮನೆ, ಇದು ಜನ ಅಂತ ಬಿಡಿಸಿ 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 ಮಾಡಿದ್ದು ವ್ಯಾಕೃತ. ಅದು ಇಲ್ಲದ ವ್ಯಾಕೃತ. ವ್ಯಾಕೃತವಲ್ಲದ್ದು ಬಿಡಿ ಬಿಡಿಯಾಗಿ ತೋರದೇ ಇರೋದು ಅವ್ಯಾಕೃತ. ಬಿಡಿ ಬಿಡಿಯಾಗಿ ತೋರೋದಲ್ಲ ವ್ಯಾಕೃತ. ಬಿಡಿ ಬಿಡಿಯಾಗಿ ತೋರೋದಕ್ಕೆ ಹೆಸರು, ರೂಪ, ಆಕಾರ ಮೂರೇ. ಒಂದು ಹೆಸರು ಬಂತು, ಒಂದು ಫಾರ್ಮ್ ಬಂತು, ಒಂದು ಇದು ಬಂತು, ಒಂದು ಆಕಾರ, ಇದು ಕ್ರಿಯೆ ಬಂತು ಅಂದ್ರೆ ಅದು ವ್ಯಾಕರಣ. ಆಕ್ಷನ್ನು ಫಂಕ್ಷನ್ನು ರಿಯಾಕ್ಷನ್ ಏನೂ ಆಗಲಿ. ಒಂದು ನೇಮು, ಒಂದು ಫಾರ್ಮು, ಇದು ವ್ಯಾಕರಣ. ಇದು ಮೂರಿಲ್ಲ ಅಂದ್ರೆ ಅವ್ಯಾಕರಣ. ಹೆಸರಿಲ್ಲ, ಆಕಾರ ಇಲ್ಲ, ಕ್ರಿಯೆ ಇಲ್ಲ ಅಂದ್ರೆ ವ್ಯಾಕರಣ. ಅದೇ ತ್ರಯಂಬಾಯಿದಂ ನಾಮರೂಪಂ ಕರ್ಮ ಅಂದ್ಬಿಟ್ಟ ಶ್ರುತಿ. ಇದೆಲ್ಲ ಜಗತ್ತಲ್ಲ ಏನೋ ಒಂದು ಹೆಸರು, ಒಂದು ಆಕಾರ, ಒಂದು ಕ್ರಿಯೆ, ನಾಮರೂಪ ಕರ್ಮಾತ್ಮಕ ಇದೆ. ತ್ವಂ ಆದಿದೇವಃ ಜಗತಃ ಸ್ರಷ್ಟೃತ್ವಾತ್. ಪುರುಷಃ ಪುರುಷಯನಾತ್. ಪುರಾಣಃ ಚಿರಂತನಃ. ನೀನೇ ಆದಿದೇವನು. ಯಾಕೆಂದ್ರೆ ಜಗತ್ತಿಗೆ ಸ್ರಷ್ಟವಾಗಿರುತ್ತೀಯಾದ್ದರಿಂದ, ಕಾರಣನಾಗಿರುತ್ತೀಯಾದ್ದರಿಂದ. ಸ್ರಷ್ಟ ಅಂದ್ರೆ ಕಾರಣ. ಜಗತ್ತನ್ನು ಉಂಟು ಮಾಡಿರುವ ಆತನು ನೀನೇ ಆಗಿರುತ್ತೀಯಾದ್ದರಿಂದ. ಹೇಳಿ, ಜಗತ್ತನ್ನು ಉಂಟು ಮಾಡಿರುವ ಆತನು ಯಾರೋ? ಪರಮಾತ್ಮನೇ. ನೀನೇ ಆಗಿರುತ್ತೀಯ, ಆದ್ದರಿಂದ ನೀನೇ ಆದಿದೇವನು. ಆದಿ ಕಾರಣ, ಆದಿ ಕಾರಣ ಅಂದ್ರೆ ಕಾಸು, ಕರ್ತ ಅಂದ್ರೆ ಡೂಯರ್. ನೀನೇ ಆದಿದೇವನು. ಮೊದಲನೇ ಜಗತ್ತಿನಿಗೆ ನೋಡಿ, ಜಗತ್ತೊಳಗೆ ಏನಿದೆ? ಕಾಲವೂ ಇದೆ, ಮತ್ತು ಕ್ರಿಯೆಯೂ ಇದೆ, ಮತ್ತು ದೇಶವೂ ಇದೆ. ಆದ್ದರಿಂದ ಜಗತ್ತು ಯಾವಾಗ ಹುಟ್ಟು ಕೇಳ ಹಾಗಿಲ್ಲ. ಯಾಕಂದ್ರೆ ಯಾವಾಗನೂ ಕಾಲ ಜಗತ್ತೊಳಗಿದೆ. ಅದಂದ್ರೆ ಜಗತ್ತು ಯಾವಾಗ ಹುಟ್ಟು ಕೇಳ್ಬಹುದಾ? ಯಾವಾಗಾನು ಕಾಲ ಎಲ್ಲಿದೆ? ಜಗತ್ತಿನ ಒಳಗಿದೆ. ಜಗತ್ ಸೃಷ್ಟಿ ಆದ್ಮೇಲೆ ಕಾಲ ಬಂದಿರೋದು. ಅದ್ರ ಜಗತ್ತು ಯಾವಾಗ ಒಂದು ಎಲ್ಲಿನ ದೇಶ ಎಲ್ಲಿದೆ? ಜಗತ್ತು ಹೋಗಿದೆ. ಅದನ್ನ ಹೇಗೆ ಸೃಷ್ಟಿ ಮಾಡ್ದ ಅಂದ್ರೆ ಕ್ರಿಯೆ ಎಲ್ಲಿದೆ? ಹೇಗೇನೋ ಪ್ರಕಾರ ಕ್ರಿಯೆ ಜಗತ್ತೊಳಗಿದೆ. ಎಲ್ಲಿ ಅನ್ನೋ ದೇಶ ಜಗತ್ತೊಳಗಿದೆ. ಯಾವಾಗ ಅನ್ನೋ ಕಾಲ ಜಗತ್ತೊಳಗಿದೆ. ಆದ್ರಿಂದ ಜಗತ್ತು ಎಲ್ಲಿ, ಹೇಗೆ, ಯಾವಾಗ ಸೃಷ್ಟಿ ಮಾಡ್ತು ಅನ್ನೋ ಪ್ರಶ್ನೆ ತಪ್ಪು. ಆಯ್ತಾ? ಹೋಗ್ಲಿ, ತಲೆಯೊಳಗೆ ಹೋಗಿಲ್ಲ. ಹೇಳ್ಬೋದು ಇವಾಗ ಈ ಪುಸ್ತಕವನ್ನ ಎಲ್ಲಿ ಮಾಡಿದ್ರು, ಯಾವಾಗ ಮಾಡಿದ್ರು, ಹೇಗ್ ಮಾಡಿದ್ರು ಅಂತ ಕೇಳ್ಬೋದು. ಇದನ್ನ ಇಲ್ಲಿ ಬಂದೆ 2004ನೇ ಇಸ್ವಿಲಿ ಬೆಂಗಳೂರಿನಲ್ಲಿ. ಆಮೇಲೆ ಇದು ಪ್ರಿಂಟರ್ಸು, ಯಾವ ಪ್ರಿಂಟರ್ಸು? ಮಾರುತಿ ಪ್ರಿಂಟರ್ಸ್. ಅಲ್ಲಿ 2000 ಪ್ರಿಂಟ್ ಮಾಡ್ತಾ ಹೇಳ್ಬೋದು. ಮಾರುತಿ ಪ್ರಿಂಟರ್ಸ್ ಅವರು 2004ನೇ ಇಸ್ವಿಲಿ ಬೆಂಗಳೂರಲ್ಲಿ ಮಾಡಿದ್ರು ಅಂತ ಮೂರದು. ಕಾಲ, ದೇಶ, ಕ್ರಿಯೆ ಮೂರು ಬಂತು. ಜಗತ್ತು ಅಂದ್ರೆ ಕಾಲ, ದೇಶ, ಕ್ರಿಯೆಯನ್ನು ಒಳಗೊಂಡಿರೋ ಜಗತ್ತು. ಒಟ್ಟು ಅದರ ಒಟ್ಟು ಜಗತ್ತು.
ಕಾಲದೇಶ ಕ್ರಿಯೆಗಳ ಒಟ್ಟು ಜಗತ್ತಾದ್ರಿಂದ ಜಗತ್ತಿಗೆ ಕಾಲದೇಶ ಕ್ರಿಯೆ ಬರೋಲ್ಲ. ಆಮೇಲೆ ಹುಟ್ಟೋದು ಅನ್ನೋ ಕ್ರಿಯೆಯು ಜಗತ್ತಿನ ಒಳಗಿದೆ, ಜಗತ್ತಿಗೆ ಹುಟ್ಟೋದು ಅನ್ನೋ ಕ್ರಿಯೆ ಹೊಂದಲ್ಲ. ಏನೇನ್ಬೇಕು? ಜಗತ್ತು ಅನ್ನೋ ತೋರಿಕೆ ಅನ್ಬೇಕು. ಜಗತ್ತೆಂಬ ತೋರಿಕೆ ಯಾವಾಗ ಆಯ್ತು, ಎಲ್ಲ ಆಯ್ತು, ಹೇಗಾಯ್ತು? ನಿನ್ನಲ್ಲಾಯ್ತು. ನೀನ್ ತಪ್ಪು ತಿಳ್ಕೊಂಡಾಗ ಆಯ್ತು. ಯಾವಾಗಾದ್ರೂ ತಪ್ಪು ತಿಳ್ಕೊಂಡಾಗ. ಎಲ್ಲಿ? ನಿನ್ನಲ್ಲಿ. ಯಾಕಾಯ್ತು? ಇದೆ ಇದ್ದಿದ್ರಿಂದ. ಜ್ಞಾನ ಮಾತ್ರವೇ ಕಾರಣ ಜಗತ್ತಿಗೆ. ಜ್ಞಾನ ವ್ಯತಿರಿಕ್ತ ಜಗತ್ತಿಗೆ ಇನ್ನೇನು ಕಾರಣ ಹೊಂದಲ್ಲ. ಅದನ್ನ ಯಾಕೆ ಬೇರೆ ಕಾರಣ ಹೇಳಿದ್ರೆ ಅದು ಫ್ಲಾಸ್ಕೋ ಎಲ್ಲ ಆಯ್ತು ಅಂದ್ರೆ ಆ ಕಾಲ ಫ್ಲಾಸ್ಕಿಂದ ಬೇರೆ ಆಗಿದೆ. ಫ್ಲಾಸ್ಕ್ ಬರೋ ಮುಂಚೆನೂ ಇದೆ. ಆದ್ರೆ ಫ್ಲಾಸ್ಕ್ ಕಾಲವನ್ನು ಸೃಷ್ಟಿ ಮಾಡಿಲ್ಲ. ಅದು ಯಾವನು ಕಾಲವನ್ನು ಸೃಷ್ಟಿ ಮಾಡಿದ್ನೋ, ದೇಶವನ್ನು ಸೃಷ್ಟಿ, ದೇಶ ಅಂದ್ರೆ ಆಕಾಶ, ಆಕಾಶವನ್ನು ಸೃಷ್ಟಿ ಮಾಡ್ದ, ಕಾಲವನ್ನು ಸೃಷ್ಟಿ ಮಾಡ್ದ, ಕ್ರಿಯೆ ಸೃಷ್ಟಿ ಮಾಡ್ದ. ಅವನು ಕಾಲ ದೇಶ ಮೀರಿದಾನೆ. ಅವನು ಎಲ್ಲಿ ಮಾಡ್ದ, ಯಾವಾಗ ಮಾಡ್ದ ಕೇಳ್ಬೋದಾ? ಮತ್ತೆ ಹೇಗೆ ಆಮೇಲೆ ಸೃಷ್ಟಿ ಆಯ್ತು ಹೀಗಲ್ವೂ ಅಲ್ಲ. ಸೃಷ್ಟಿ ಆದ ಕ್ರಿಯಾಪದ ಅಲ್ಲ, ಅದು ಬೇರೆ ಅರ್ಥ ಮಾಡಬೇಕು. ಸೃಷ್ಟಿ ಎನ್ನುವ ಪದಕ್ಕೆ ತೋರಿಕೆ, ಸೃಷ್ಟಿಗೆ ಕರ್ತೃ ಹೇಗೆ? ತೋರಿಕೆಗೆ ಆಧಾರ. ತೋರಿಕೆಗೆ ಆಧಾರವೇ ಸೃಷ್ಟಿಕರ್ತರು, ತೋರಿಕೆಯೇ ಸೃಷ್ಟಿ ಹೊಂದತ್ತೆ. ಹಾವು ಕಾರಣ, ಕಾರ್ಯ, ಹಗ್ಗ ಕಾರಣ, ಪರಮಾತ್ಮ ಕಾರಣ, ಜಗತ್ತು ಕಾರ್ಯ. ಪರಮಾತ್ಮ ಜಗತ್ತು ಎರಡಲ್ಲ, ಎರಡಿಲ್ಲ, ಅಷ್ಟೇ. ಯಾವಾಗಲೂ ಪರಮಾತ್ಮ ಸ್ವಲ್ಪ ಒಂದೇ ತಿನ್ನೋದು. ತದ್ವ್ಯತಿರಿಕ್ತವಾಗಿ, ಅತಿರಿಕ್ತವಾಗಿ, ವ್ಯತಿರಿಕ್ತ ಅತಿರಿಕ್ತ ಏನೇನು ಯಾವಾಗಲೂ ಇಲ್ಲ. ಇದನ್ನು ಗಟ್ಟಿ ಮಾಡ್ಕೊಳ್ಳಿ. ಇದನ್ನ ಮಾತ್ರ ಅಮೆಂಡ್ಮೆಂಟ್ ಮಾಡ್ಕೋಬೇಡಿ. ಇದಕ್ಕೆ ಅಮೆಂಡ್ಮೆಂಟ್ ಇಲ್ಲ, ಬಾಕಿದೆಲ್ಲವೂ ಇದಕ್ಕೆ ಹೊಂದಿಸ್ಕೊಳ್ಳಿ. ಕಾಲ ದೇಶ ಕ್ರಿಯೆ ಜಗತ್ತಿಗೆ ಬರಲ್ಲ ಅಂತ ಇಟ್ಕೊಬೇಡಿ. ಹುಟ್ಟಿಗೆ ನೀನೇ ಜಗತ್ತಿಗೆ ಮೊದಲಿಗ ಕರ್ತೃ, ಪ್ರಥಮ ಕರ್ತೃವಾಗಿರುತ್ತೀ. ಆದ್ದರಿಂದ ನೀನು ಆದಿದೇವನು, ನೀನು ಪುರುಷನು. ಅಂದ್ರೆ ಈ ಜಗತ್ತೆಂಬ ಪಟ್ಟಣದಲ್ಲಿ ಮಲಗಿದೆಯಾ, ಅದು ಶರೀರ ಪಟ್ಟಣದಲ್ಲಿ ಮಲಗಿದೆಯಾನೇನೋ? ಹಿಂಗ್ ಮಲ್ಕೊಂಡಿಲ್ಲ. ಮಲಗಿದವನು ಹೇಗೆ ಏನೂ ಮಾಡಲ್ವೋ ಅವನು ಅಲ್ಲಿದ್ದು ಏನೂ ಮಾಡ್ತಿಲ್ಲ ಅಂತ, ಕ್ರಿಯಾರಹಿತ ಅಂತ ಅರ್ಥ. ಮಲಗೋದು ಹೀಗೆ ದಿಂಬ ಹಾಕೊಂಡು ಮಲಗಿದ, ಪರಮಾತ್ಮ ಮಲಗಿಲ್ಲ ಹೃದಯದೊಳಗೆ. ಮಲಗಿದವನು ಏನ್ ಮಾಡ್ತಿರ್ತಾನೆ? ಅಷ್ಟೇ. ಮಲಗಿದವನು ಏನು ಕ್ರಿಯೆ ಮಾಡಲ್ಲ. ಹಾಗೆ ಪರಮಾತ್ಮ ಹೃದಯದಲ್ಲಿ ಮಲಗಿದಾನೆ ಅಂದ್ರೆ ಅಲ್ಲಿ ಸಾಕ್ಷಿ ಆಗಿದ್ದು ಏನು ಕ್ರಿಯೆ ಮಾಡಿದ. ಸಾಕ್ಷಿತ್ವ ಕ್ರಿಯೆ ಅಲ್ಲ ಅದು. ಅವನು ನೋಡ್ತಿರೋದು ಅವನ ಐ ವಿಟ್ನೆಸ್ ಇದೆಯಲ್ಲ, ಪರಮಾತ್ಮ ಐ ವಿಟ್ನೆಸ್ಸು ಅದು ಇದೆಯಲ್ಲ, ವರ್ಬಲ್ ಫಾರ್ಮ್ ಅಲ್ಲ ಅದು. ಆಕಾಶ ಹಕ್ಕಿಗಳನ್ನು ಹಾರಿಸುತ್ತೆ. ಏನ್ ಮಾಡುತ್ತೆ? ಆಕಾಶವು ಹಕ್ಕಿಗಳನ್ನು ಹಾರಿಸುತ್ತೆ. ಏನ್ ಅಂಡು ಹಿಡ್ದು ದಬ್ಬತ್ತಾ? ಹಕ್ಕಿಗಳು ಅಂಡು ಹಿಡ್ದು ದಬ್ಬತ್ತ ಆಕಾಶ. ಮತ್ತೇನ್ ಮಾಡುತ್ತೆ? ಆಕಾಶ ಇರೋದಿಲ್ಲೇ ಹಕ್ಕಿಗಳು ಹಾರುತ್ತೆ. ಆಕಾಶ ಹಿಡಿಯೋದೇ ಹಾರಕ್ ಆಗ್ತಿತ್ತಾ? ಆಕಾಶ ಇರೋದಿಲ್ಲೇ ಹಕ್ಕಿಗಳು ಹಾರೋದು. ಅದನ್ನೇ ಆಕಾಶ ಹಕ್ಕಿಗಳನ್ನು ಹಾರಿಸ್ತಾ ಇದೆ ಅಂತ. ಹಾಗೆ ಪರಮಾತ್ಮ ನೋಡ್ತಾ ಇದ್ದಾನೆ ಅಂದ್ರೆ ನೋಡಿಸಿಕೊಂಡ ಜಗತ್ತಿನ ಕಡೆಯಿಂದ ನೋಡ್ತಾ ಇದ್ದಾನೆ ಅಂತ ಹೇಳಿದ್ದು. ನೋಡೋ ಕ್ರಿಯೆ ಇಲ್ಲ, ನೋಡೋ ವ್ಯಾಪಾರ ಇಲ್ಲ ಅದನ್ನಲ್ಲಿ. ಇದು ಆಬ್ಜೆಕ್ಟ್ ಆಗಿದೆಯಲ್ಲ, ಅದ್ರಲ್ಲಿ ಅದನ್ನ ಸಬ್ಜೆಕ್ಟ್ ಇಂಪೋಸ್ ಮಾಡಿದ್ವಿ. ಇಂಪೋಸಿಂಗ್. ಪುರುಷಯನ ಅಂತ ಶರೀರ ಎಂಬ ಪಟ್ಟಣದಲ್ಲಿ ಅಥವಾ ಜಗತ್ತೆಂಬ ಪಟ್ಟಣದಲ್ಲಿ ಮಲಗಿದ್ದಾನೆ ಅಂದ್ರೆ ಅವಿಕ್ರಿಯ ಇದ್ದಾನೆ, ಕೂಟಸ್ಥ ಇದ್ದಾನೆ. ಪುರಾಣವನ್ನು ಚಿರಂತನು, ಹಳಬನು, ಕಾಲಾತೀತನಾಗಿರೋದ್ರೆ ಅವನು ಹಳಬ. ಕಾಲದ ಒಳಗಿರೋದೆಲ್ಲ ಹಳೇದಾಗತ್ತೆ. ಆಯ್ತು, ಬಾಡಿ ಹಳೇದಾಯ್ತು, ಬಟ್ಟೆ ಹಳೇದಾಯ್ತು, ಪುಸ್ತಕ ಯಾಕೆ ಕರ್ರ ಇದೆ, ಹೌದು ಯಾಕ ಸೋಪ್ ಹಾಕಿಲ್ಲ, ಸೋಪು ಸಿಗತ್ತೆ ಅಂಗಡಿ ಗೊತ್ತಾ? ಅಸ್ಯ ವಿಶ್ವಸ್ಯ ಪಾರಂ ಪ್ರಕಷ್ಟ ನಿಧಾನಂ ನಿಧೀಯತೆ ಅಸ್ಮಿನ್ ಜಗತ್ ಸರ್ವಂ ಮಹಾಪ್ರಳಯಾದು ಇತಿ. ತ್ವಮೇವ ಅಸ್ಯ ವಿಶ್ವಸ್ಯ ಪರಂ ಪ್ರಕಷ್ಟಂ ನಿಧಾನಂ ನಿಧೀಯತೆ ಅಸ್ಮಿನ್ ಜಗತ್ ಸರ್ವಂ ಮಹಾಪ್ರಳಯಾದು ಇತಿ. ಮಹಾಪ್ರಳಯವೇ ಮುಂತಾದ ಮಹಾಪ್ರಳಯ, ಖಂಡ ಪ್ರಳಯ, ಸುಷುಪ್ತಿ, ಈ ಎಲ್ಲಾ ಸಮಯದಲ್ಲೂ ಕೂಡ ಜಗತ್ತು ಪರಮಾತ್ಮನಲ್ಲೇ ಇರುತ್ತೆ. ಇವಾಗ ಈಗಲೂ ಪರಮಾತ್ಮ ಇರೋದು. ಹುಟ್ಟುವಾಗ್ಲೂ, ಇರುವಾಗ್ಲೂ, ಅಡಗುವಾಗ್ಲೂ, ಮೂರು ಕಾಲದಲ್ಲೂ ಪರಮಾತ್ಮನ ಬಿಟ್ಟು ಇದಕ್ಕೆ ಅಸ್ತಿತ್ವವೇ ಇಲ್ಲ. ಹಾವಿಗೆ ಹಗ್ಗ ಬಿಟ್ಟು ಬೇರೆ ಎಂಟಿಟಿ ಅಸ್ತಿತ್ವ ಹೇಗಿಲ್ಲವೋ ಈ ಜಗತ್ತಿಗೆ ಶಿಶ್ವಪಿ ಕಾಲೇಶು ಪರಮಾತ್ಮನ ಅನನ್ಯತ್ವಂ. ಶಿಶ್ವಪಿ ಕಾಲೇಶು ಇತ್ಯುಕ್ತೆ ಸ್ಥಿತಿಶು, ಸ್ಟೇಟಸ್ಸು, ಉತ್ಪತ್ತಿ, ಸ್ಥಿತಿ, ಲಯ. ಆ ಮೂರು ಸ್ಟೇಟಲ್ಲೂ ಪರಮಾತ್ಮದ ಅನನ್ಯ. ಅದು ಗುಳ್ಳೆ ಯಾವಾಗ ನೀರಿಗಿದ್ದೆ ಬೇರೆ,
ಗುಳ್ಳೆ ಹುಟ್ಟುವಾಗ ಯಾವಾಗ ಯಾವ್ದನ್ನ ಆಶ್ರಯಿಸಿ ಹುಟ್ಕೊಳತ್ತೆ? ನೀರನ್ನ ಆಶ್ರಯಿಸಿ. ತೋರುವಾಗ ಎಲ್ಲಿ ನೋಡಿ ತೋರುತ್ತೆ? ನೀರದ. ಆ ಒಡವೆ ಎಲ್ಲಿ ಅಡಗುತ್ತೆ? ಹಂಗೆ ಈ ಜಗತ್ತು ಕೂಡ ಕಿತ್ತು ಪರಮಾತ್ಮಗಿಂತ ಬೇರೆ. ಆ ನಾಮರೂಪ ಕರ್ಮವೂ ಪರಮಾತ್ಮ ರೂಪವೇ, ಅದು ಕಲ್ಪಿತವಾಗಿದೆ. ಹಾಗಾಗಿ ಪ್ರಕೃಷ್ಟವಾದ, ಉತ್ಕೃಷ್ಟವಾದ, ಶ್ರೇಷ್ಠವಾದಂತಹ ನಿಧಾನ ನಿಧೀಯತೆ, ಇಡಲ್ಪಡುತ್ತದೆ, ಆಶಯವಾಗಿದೆ, ನೆಲೆಯಾಗಿದೆ, ಸ್ಥಾನವಾಗಿದೆ. ಈ ಜಗತ್ತಿಗೆ ಸ್ಥಾನವಾಗಿದೆ. ಜಗತ್ತು ಪರಮಾತ್ಮ ಸ್ಥಾನವನ್ನಾಗಿ ಹೊಂದಿದೆ. ಇದರಲ್ಲಿ ಜಗತ್ತು ಮಹಾಪ್ರಯಾದ ಇಡಲ್ಪಡುತ್ತದೆ. ಆದ್ರಿಂದ ಪರಮಾತ್ಮನ ನಿಧಾನ ಅಂತ ಪರಮಾತ್ಮ ಹೆಸರು. ಜಗತ್ತೆಲ್ಲವೂ ಪರಮಾತ್ಮನಲ್ಲಿ ಇಡಲ್ಪಟ್ಟಿದೆ, ಜಗತ್ತಿಗೆಲ್ಲಕ್ಕೂ ಪರಮಾತ್ಮನೇ ಆಧಾರ ಅಂದರೆ ಆ ಪರಮಾತ್ಮ ನಮ್ಮವನಾದ್ರೆ ತಕ್ಕುವೇ ನಿಮ್ಮನಕು అతడే నమ్మడు అయిపోతే మనకేమి తక్కువ ఏమి ఎంటైర్ జగత్తే ఏలో ఉంటుందో ఇతను ఇతనికి ఆధారం అయిపోతాడో అతనే మనవాడు అయిపోతే మనకేమి తక్కువేమి మనకు రామచంద్రుడు ఒక రెండో వరకు ಅವನು ನಮ್ಮವನಾಗಿ ನಮ್ಗೇನು ಜೀವನದಲ್ಲಿ ಕೊರತೆ ಎನ್ನೈ ಸಿರಿಯದನಂತ ಭಲೆ ಇನ್ನೇನಿರುವುದಕ್ಕಿಂತ ಸ್ವಾಮಿ ಹಾಡ್ಮಾಡ. ನನ್ನ ಸಿರಿ, ನನ್ನ ಸಂಪತ್ತು ಜಗದಾತ್ಮ ರೂಪ, ಅಖಂಡ ಜಗತ್ತೆಲ್ಲ ನಂದೆ. ಬಿಲ್ಗೇಟು ಇಲ್ಲ ನನ್ನ ಮುಂದೆ, ಯಾವ ಅಂಬಾನಿ ಇಲ್ಲ, ಯಾವ ಇನ್ಫ್ಲೂಯೆನ್ಸ್ ಇಲ್ಲ, ಎಲ್ಲ ನನ್ನಲ್ಲೇ ತೋರ್ತಾ ಇದೆ, ನನ್ನಲ್ಲೇ ಇದೆ, ನಾನೇ ಆಗಿದ್ದೀನಿ, ನನ್ನ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ ಅನ್ನುವಂತಹ ಒಂದು ನಿರಾಳತೆ, ಒಂದು ನಿಸ್ಸಂದೇಹತೆ, ಒಂದು ಸ್ಪಷ್ಟವಾದಂತಹ ಅನುಭವ ಇದ್ಬಿಡ್ತು ಅಂದ್ರೆ ಅವನಿಗೆ ಇನ್ನೇನು ಬೇಕು? ನಿಸ್ಪೃಹಸ್ಯ ತೃಣಂ ಜಗತ್ತು. ಮಹಾಪ್ರಳಯ ಮುಂತಾದ ಜಾಗದಲ್ಲಿ ಇಡೀ ವಿಶ್ವವೆಲ್ಲವೂ ಇವನಲ್ಲಿ ಎಡಲ್ಪಡುತ್ತದೆ. ಅದನ್ನು ಇವನು ಪರನಿಧಾನ. ಕಿಂಚ ವೇತ್ತಾ ಅಸಿ ವೇದಿತಾ ಅಸಿ ಸರ್ವಸ್ಯೈವ ವೇದ್ಯಜಾತಸ್ಯ. ಕಿಂಚ ವೇತ್ತಾ ಅಸಿ ವೇದಿತಾ ಅಸಿ ಸರ್ವಸ್ಯೈವ ವೇದ್ಯಜಾತಸ್ಯ. ಮತ್ತು ಏನಪ್ಪಾ ಅಂದ್ರೆ ನೀನೇ ಅರಿಯೋನಾಗಿದ್ದೀಯಾ. ವೇತ್ತಾ ವಿದಜ್ಞಾನಿಗೆ ವೇತ್ತಾ ಚುಚ್ಚು. ಅರಿಯೋನಾಗಿದ್ದೀಯಾ, ನೋಯರ್ ನೀನೇ ಆಗಿದ್ದೀಯ. ಯಾಕೋ ವಿದ್ಯಾ ಈ ಸಮಸ್ತ ವೇದ್ಯ ಅಂದ್ರೆ ತಿಳಿಯೋದಕ್ಕೆ ಯೋಗ್ಯವಾದದ್ದು ವೇದ್ಯ. ವೇದಿತು ಯೋಗ್ಯಂ ವೇದ್ಯಂ, ವೇದಿತು ಶಕ್ಯಂ ವೇದ್ಯಂ. ತಿಳಿಯಬಹುದಾದ ಇಡೀ ವಿಶ್ವಕ್ಕೆಲ್ಲಕ್ಕೂ ತಿಳಿಯುವಾತನು ನೀನೊಬ್ಬನೇ. ಬೇರೆಯವರೆಲ್ಲ ಅವಿವೇಕದಿಂದ ನಾನು ತಿಳಿದ ಇದೀನಿ ಅನ್ಕೋತಾರೆ. ಈ ಪ್ರಮಾತರು, ಈ ಅಹಂಕಾರ ಅರಿಯತ್ತಲ್ಲ, ಕಬ್ಬಣ ಸುಡುತ್ತೇನೋ ಹಾಗೆ. ಕಬ್ಬಣ ಸುಡುತ್ತಮ್ಮ, ಕಬ್ಬಣ ಸುಡಲ್ಲ, ಕಬ್ಬಣದಲ್ಲಿ ಸೇರಿದ್ರು ಬೆಂಕಿ ಸುಡೋದು. ಹಾಗೆ ಈ ನಾನು ಅರಿಯಲ್ಲ, ಇಂದ್ರಿಯವೂ ಅರಿಯಲ್ಲ, ಮನಸ್ಸು ಅರಿಯಲ್ಲ. ಇಂದ್ರಿಯ, ಮನಸ್ಸು, ನಾನು ಎಲ್ಲದರಲ್ಲೂ ಸಾಕ್ಷಿ ಚೈತನ್ಯ ತುಂಬಿಕೊಂಡಿದೆ. ಅದು ಈ ಜಾಗದಲ್ಲಿ ಅರಿಯೋ ಕ್ರಿಯೆ ಮಾಡುವಂತೆ ತೋರುತ್ತೆ. ಆಗಲೂ ಆ ಅರಿವು ಕ್ರಿಯೆ ಮಾಡ್ತಿಲ್ಲ, ಉಪಾಧಿ ಕ್ರಿಯೆ ಮಾಡುತ್ತಿದ್ದರೆ ಉಪಾಧಿಯಲ್ಲಿ ಅನುಗತವಾದ ಚೈತನ್ಯವು ಕ್ರಿಯೆ ಮಾಡ್ತಾ ಇದೆಯೋ ಅನ್ನೋ ಹಾಗೆ ತೋರುತ್ತೆ. ಕರೆಂಟ್ ತಿರುಗ್ತಾ ಇದೆ ಅಂದ್ರೆ ಕರೆಂಟ್ ತಿರುಗತ್ತಾ? ಕರೆಂಟ್ ಯಾಕೆ ತಿರುಗತ್ತೆ? ಕರೆಂಟ್ ಮಾಡುತ್ತದೆ, ಫ್ಯಾನ್ ತಿರುಗುತ್ತೆ. ಕರೆಂಟ್ ಲೈಟು ಕೊಡಲ್ಲ, ಕರೆಂಟ್ ತಿರುಗೋದು ಇಲ್ಲ, ಕರೆಂಟ್ ಇದು ಮಾಡಲ್ಲ. ಕರೆಂಟೇ. ಆ ಉಪಾಧಿಯಲ್ಲಿ ಬೇರೆ ಬೇರೆ ತರ ಅದು ರಿಯಾಕ್ಟ್ ಮಾಡುತ್ತೆ. ಹಾಗೆ ಚೈತನ್ಯ ಈ ಉಪಾಧಿಯ ಮೂಲಕವಾಗಿ ನೋಡುತ್ತೆ, ಕೇಳುತ್ತೆ, ಯೋಚನೆ ಮಾಡುತ್ತೆ, ತಿಳ್ಕೊಳ್ಳುತ್ತೆ, ಮುಟ್ಟತ್ತೆ, ಹೋಗುತ್ತೆ, ಎಲ್ಲ ಮಾಡುತ್ತೆ. ಸ್ವತಃ ಅದು ಅವಿಕ್ರಿಯ. ಅಸ್ಯ ವೇದ್ಯಸ್ಯ ಸರ್ವಸ್ಯ. ವೇದ್ಯ ಜಾತನ ಸಮೂಹ, ವೇದ್ಯ ಜಾತನ ತಿಳಿಯಬೇಕಾದ ಸಮೂಹ ಇದೆಯಲ್ಲ, ಎಂಟೈರ್ ಯೂನಿವರ್ಸಲ್, ಅದೆಲ್ಲಕ್ಕೂ ತಿಳಿಯಾತನ ಯಾರೋ ನೀನೇ ಅಂದ್ರೆ ನಾನೆಂಬುದಕ್ಕೆ ತಳಹದಿಯಾದ ಚೈತನ್ಯವು ಅಂತ. ಅವನನ್ನೇ ನೀನು ಅಂತಿರೋದವನು ಅರ್ಜುನ. ನೀನೇ ಅಂದ್ರೆ ಕೃಷ್ಣ ಅಂತ ಹೇಳ್ತಾ ಇಲ್ಲ, ಕೃಷ್ಣ ರೂಪದಿಂದ ನೀನೇ ಅಂತ ಹೇಳ್ತಿಲ್ಲ. ವಾಸ್ತವವಾಗಿಯೂ ಚೈತನ್ಯ ಸ್ವರೂಪನಾದ ಪರಮಾತ್ಮನೇ ವಿಶ್ವವೆಲ್ಲಕ್ಕೂ ಅರಿವಾತನು, ತಿಳಿಯುವಾತನು. ಅದು ನಿನ್ನ ರೂಪ ಅಂದ್ರೆ ಈ ನಾನೆಂಬುದ ರೂಪ ಅಲ್ಲ ಅನ್ನೋದು ನೀನೇ ಅಂತ ಹೇಳ್ತಿರೋದು. ಅರ್ಜುನ ನೀನೇ ಅಂತ ಅನ್ನುವಾಗ ಈ ನಾನು ಅಂತ ಅರ್ಜುನ ಅಂತ ಅಂದ್ಕೊಂಡವನು ಉಪಾಧಿ ರೂಪ ಇದೆಯಲ್ಲ, ಇದಕ್ಕೇನು ಕಿಮ್ಮತ್ತಿಲ್ಲ, ಇದಕ್ಕೇನು ತಾಕತ್ತಿಲ್ಲ. ಇದನ್ನು ಕಳಿಸ್ಕೊಂಡ, ಇದನ್ನು ಬಿಟ್ಟುಕೊಂಡ ಶುದ್ಧ ಚೈತನ್ಯ ಸ್ವರೂಪ ಪರಮಾತ್ಮನೇ ಎಲ್ಲವನ್ನೂ ಅರಿಯುವಾತನು. ಪರಮಾತ್ಮನೇ ವಿಶ್ವರೂಪದ ನೀನೇ ಎಲ್ಲವನ್ನೂ ಅರಿತಿದೆಯಾ. ತ್ವಯಾ ತತಂ ವ್ಯಾಪ್ತಂ ವಿಶ್ವಂ ಸಮಸ್ತಂ ಹೇ ಅನಂತರೂಪ. ಬಿಟ್ಟೆ ಯಚ್ಚ ವೇದ್ಯಂ ವೇದನಾರ್ಹಂ ತಚ್ಚ ಅಸಿ. ಯಚ್ಚ ವೇದ್ಯಂ ವೇದನಾರ್ಹಂ ತಚ್ಚ ಅಸಿ. ವೇದ್ಯವಾದದ್ದು ಏನಿದೆಯೋ ನೀನು ತಿಳಿಯುವಾಗ ಅಷ್ಟೇ ಅಲ್ಲ, ತಿಳಿಯಲ್ಪಡಬೇಕಾದ ವಸ್ತುವು ನೀನೇ, ಜಗತ್ತು ನೀನೇ, ಜಗತ್ತನ್ನು ನೋಡ್ತಿರುವ ಆತನು ನೀನೇ. ಇಲ್ಲಿ ಏನಾಗುತ್ತೆ ಅಂದ್ರೆ
ಕಾರ್ಯವಸ್ತುವಿನಲ್ಲಿ ಇವಾಗ ಮರದಿಂದ ಕಿಟಕಿ ಕುರ್ಚಿ ಟೇಬಲ್ ಮಾಡಿದ್ರೆ ಆ ಮರ ಅದನ್ನ ನೋಡುತ್ತೆ ಅನ್ನೋದಿಲ್ಲ. ಯಾವ ಮರದಿಂದ ಇವಾಗ ಟೀ ಕುಡ್ಡಿದೆ ಮಾಡ್ತೀವ, ಸಾಗವಾನಿ ಮರದಿಂದ ಅದನ್ನ ಕಡ್ದು ಬಿಟ್ಟು ಚೌಕಟ್ ಮಾಡ್ತೀವಿ, ಬಾಗಿಲು ಮಾಡ್ತೀವಿ, ಕಿಟಕಿ ಮಾಡ್ತೀವಿ, ಫರ್ನಿಚರ್ ಕುರ್ಚಿ ಮಾಡ್ತೀವಿ. ಅದನ್ನ ನೋಡುತ್ತೆ ಅನ್ನೋದಿಲ್ಲ, ಇದು ಅಚೇತನ ಮಾಡ್ಬಿಡುತ್ತೆ. ಇಲ್ಲಿ ಹಾಗಲ್ಲ, ಈ ಪರಮಾತ್ಮ ಜಗತ್ತಾಗಿ ತೋರ್ತಾನೆ, ಜಗತ್ತನ್ನು ನೋಡ್ತಿರ್ತಾನೆ. ಹಬ್ಬ ತಾನೇ ತನ್ನನ್ನು ಓಡಿಕೊಂಡು ದೃಶ್ಯವಾಗಿಯೂ ದೃಕ್ಕಾಗಿಯೂ ತಾಳ್ತಾನೆ. ಅರಿವಿನ ರೂಪದಿಂದ ಬೆಳಗುತ್ತಿರ್ತಾನೆ, ಅರಿಸಿಕೊಂಡ ರೂಪದಿಂದ ಬೆಳಗಿಸಿಕೊಂಡ ಜಗತ್ ರೂಪದಿಂದ ಬೆಳಗಲ್ಪಡ್ತಾನೂ ಇರ್ತಾನೆ. ಬೆಳಗಲ್ಪಡ್ತಾ ಇರುವನು ತಾನೆ, ಬೆಳಗುತ್ತಿರುವಾತನೂ ತಾನೆ, ಬೆಳಗುವ ಸಾಧನವೂ ತಾನೆ. ಇಷ್ಟುಬಿಟ್ಟು ಮೂರಾಗಿ ಪರಮಾತ್ಮ ಪ್ರಮಾಣ ಪ್ರಮೇಯವಾಗಿ ತಾನೇ ಮೂರಾಗಿ ಓಡ್ಕೊಂಡು ತಾನೇ ತನ್ನಿಂದ ನೋಡ್ತಾ ಇದ್ದಾನೆ. ಈ ಹುಲುಮಾನವನಿಗೆ, ಈ ಜೀವನಿಗೆ ಇದು ಅರ್ಥ ಆಗಲ್ಲ. ಇದು ಹೆಂಗಾಗತ್ತೆ? ಇದು ತರ್ಕಕ್ಕೆ ಹೊಂದಲ್ವಲ್ಲ, ಈ ಲಾಜಿಕ್ ಪ್ರೂವ್ ಆಗಲ್ವಲ್ಲ. ನೋಡಿಸ್ಕೊಂಡದ್ದು ನೋಡುವಾತನಲ್ಲ, ನೋಡುವಾಗ ನೋಡಿಸ್ಕೊಂಡದ್ದಲ್ಲ. ಅವ್ನು ನೋಡುವಾತನಾದ್ರೆ ನೋಡಿಸ್ಕೊಂಡದ್ದು ಜಗತ್ತು ಅವನು ಹೆಂಗಾಗ್ತಾನೆ ಅಂದ್ರೆ, ನೋಡಿಸ್ಕೊಂಡ ಜಗತ್ತಿನ ಅವ್ನು ಬಿಟ್ಟು ಬೇರೆ ಇಲ್ಲ ಕಣೋ. ಅವನೇ ಈ ತಕ್ಕಲಿಕೆಯಿಂದ ನೋಡಿಸ್ಕೊಂಡ ಜಗತ್ತಾಗಿ ಕಾಣ್ತಾ ಇದ್ದಾನೆ. ಅವನೇ ಇಲ್ಲಿ ಉಪಾಧಿಯಾಗಿ ಜೀವನಾಗಿ ನೋಡ್ತಾ ಇದ್ದಾನೆ. ಉಪಾಧಿ ಆಗ್ತಾನೆ ಮತ್ತೆ ಬೆಳಗ್ಗೆ ಉಪಾಧಿ ಆಬ್ಜೆಕ್ಟ್ ಬೆಳಗುತ್ತಾನೆ. ಲೈಟಿಂಗು ಬೆಳಗ್ಗೆ ಉಪಾಧಿಲಿ ಇದು ಪ್ರಮಾಣ ಮತ್ತು ವಸ್ತು ಅದೇ ಆಬ್ಜೆಕ್ಟು. ವೇದ್ಯ ಅಂದ್ರೆ ತಿಳಿಯಬೇಕಾದ ಜಗತ್ತು ಪದಾರ್ಥ. ಇದು ಪ್ರಮಾಣ ಪ್ರಮೇಯ. ಬೆಳಗಿಸಿಕೊಳ್ಳುವಾತನು, ಬೆಳಗುವಾತನು, ಬೆಳಗುವ ಸಾಧನ, ಬೆಳಗಿಸಿಕೊಳ್ಳುವಾತನು. ಮೂರು ಸ್ಮೃತಿ ಮೂರಾಗಿ ತೋರ್ತಾನೆ. ಬೆಳಗುವನು, ಬೆಳಗುವ ಸಾಧನ, ಬೆಳಗಿಸಿಕೊಳ್ಳುವ ಪದಾರ್ಥ. ಮೂರಾಗಿ ನೀನೇ ನೋಡಿ. ವೇದ್ಯಂ ವೇದನಾರ್ಹವು ನೀನೇ ಆಗಿದ್ದೀಯಾ. ಪರಂಚಧಾಮ ಪರಮಂ ಪದಂ ವೈಷ್ಣವಂ. ಪರಂಚಧಾಮ ಪರಮಂ ಪದಂ ವೈಷ್ಣವಂ. ಹೆಚ್ಚಿನ ಸ್ಥಾನ, ಹೆಚ್ಚಿನ ಪದ ಸೇರಬೇಕಾದ ಜೀವರಿಗೆಲ್ಲರಿಗೂ ಹೋಗಿ ಸೇರಬೇಕಾದ ಹೆಚ್ಚಿನ ಜಾಗ ಯಾವುದು ಅಂದ್ರೆ ವಿಷ್ಣುವಿನ ಪರಮ ಪದ. ವ್ಯಾಪಕನಾದ ವಿಷ್ಣುವಿನ ವ್ಯಾಪಕಶೀಲ ಅಂತ ಸಹ ವ್ಯಾಪಕನಾದ ಪರಮಾತ್ಮನ ಸ್ಥಾನವೇ ಹೋಗಿ ಸೇರಬೇಕಾದ ಜಾಗ. ಸ್ವರೂಪ ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ಚಂದ್ರಯಾವ. ಅವತ್ತು ಸೂರ್ಯ, ಇವತ್ತು ಚಂದ್ರಯ್ಯ ಬಂದಲ್ಲ. ಜ್ಞಾನಿಗಳು ಅಂತ. ಅವ ಸೂರಯ್ಯ ಇದ್ದ, ಇವಾಗ ಚಂದ್ರಯ್ಯ ಬಂದವನು ಸೂರ್ಯ ಅಂತಿರಲ್ಲ. ಅಂದ್ರೆ ಚಂದ್ರಯ್ಯ ಸೂರಯ್ಯ ಇವನು ಇಟ್ಕೊಂಡು ವಿಷ್ಣುವಿನ ಪರಮ ಪದವನು ಅದೇ ಆಗಿದೆ. ತ್ವಯಾ ತತಂ ವ್ಯಾಪ್ತಂ ವಿಶ್ವಂ ಸಮಸ್ತಂ ಹೇ ಅನಂತರೂಪ. ತ್ವಯಾ ತತಂ ವ್ಯಾಪ್ತಂ ವಿಶ್ವಂ ಸಮಸ್ತಂ ಹೇ ಅನಂತರೂಪ. ಅಂತಃ ನ ವಿದ್ಯತೆ ತವ ರೂಪಾಣ. ಅಂತಃ ನ ವಿದ್ಯತೆ ತವ ರೂಪಾಣ. ನಿನ್ನಿಂದ ಈ ಜಗತ್ತೆಲ್ಲವೂ ವಿಶ್ವವೆಲ್ಲವೂ ವ್ಯಾಪ್ತವಾಗಿದೆ, ತುಂಬಲ್ಪಟ್ಟಿದೆ. ಹೇ ಅನಂತ ರೂಪನೇ, ಬಹುರೂಪನೇ ನೀನೇ. ರೂಪದಲ್ಲಿ ಕಲ್ಲರು ನೀನೇ, ಆಕಾರವೂ ನೀನೇ. ರೌಂಡು, ಚೌಕ, ಆಯುತ, ಉದ್ದ, ದಪ್ಪ, ಅಗಲ ಎಲ್ಲವೂ ನೀನೆ. ಕೆಂಪು, ಬಿಳುಪು, ಕಪ್ಪು, ಶೇಪು ನೀನೆ, ಕಲರು ನೀನೆ. ಅನಂತ ರೂಪ. ರೂಪ್ಯತೆ ನಿರೂಪ್ಯತೆ ಇತಿ ರೂಪಂ. ನಿರೂಪಣೆ ಗೊತ್ತು ಮಾಡಲ್ಪಡುತ್ತದೆ, ಇನ್ವೆಸ್ಟಿಗೇಷನ್ ಮಾಡಲ್ಪಡುತ್ತದೆ, ನಿರೂಪಿಸಲ್ಪಡುತ್ತದೆ. ಅದನ್ನ ರೂಪ ಅಂತ. ರೂಪ್ಯತೆ ಇತಿ ರೂಪಂ ಅಂತ. ಈ ಒಂದು ಶ್ಲೋಕವನ್ನ ಅರ್ಥಾನುಸಂಧಾನ ಪೂರ್ವಕವಾಗಿ ದಿನಕ್ಕೆ ಒಂದು 10-20 ಸಲ ಹೇಳ್ಕೊಂಡ್ರೆ ಸಾಕು. ಹಂಗೆ ಮನಸ್ಸು ಇದಾಗ್ಬಿಡುತ್ತೆ, ಡೈಲ್ಯೂಟ್ ಆಗ್ಬಿಟ್ಟು ಪರಮ ಕರ್ಗೋಗ್ಬಿಡುತ್ತೆ. ಅರ್ಥಾನುಸಂಧಾನ ಪೂರ್ವಕವಾಗಿ ಈ ಶ್ಲೋಕಾರ್ಥದಲ್ಲಿಯೇ ಮನಸ್ಸು ಸೆಟ್ಲ್ ಆಗ್ಬಿಟ್ಟು ಅಹೋರಾತ್ರಿ ಪೂರ್ತಿ ಕ್ಯಾರಿ ಮಾಡಿಬಿಡಿ. ಆಗ ಒಂದು ತಿಂಗಳಿಗೆ ಜ್ಞಾನಿ ಆಗ್ಬಿಡ್ತೀರ ನೀವು. ಹಾಗೆ ಹೋಗ್ತೀವಿ, ಬೇರೆ ಏನು ಮಾಡ್ಬೇಕಾಗಿಲ್ಲ, ತತ್ವಜ್ಞಾನ ಆಗ್ಬಿಡ್ತೀರ. ಪ್ರಮಾಣ ಗೋಚರನಲ್ಲ ಅಂತ, ವಿಷಯನಲ್ಲ ಅಂತ. ಪರಮಾತ್ಮ ಯೋಗ್ಯ ಪ್ರಮೇಯ, ನ ಪ್ರಮೇಯ ಅಪ್ರಮೇಯ. ಯಾರನ್ನ ಮೆಷರ್ ಮಾಡಬಹುದು ಅವನು ಪ್ರಮೇಯ, ಯಾರನ್ನ ಮೆಷರ್ ಮಾಡಕ ಪ್ರಮಾಣದಿಂದ ಮೆಷರ್ ಮಾಡಕ್ ಆಗದೆ ಇರೋನು ಅಪ್ರಮೇಯ. ಅದಕ್ಕಾಗದೆ ಇರೋ ಅಂತ. ಆದಿದೇವ ಪುರುಷ ಪುರಾಣ ವಿಷಕ್ಕೆ ಹೆಚ್ಚಿನ ನಿಧಾನ, ತಿಳಿಯುವಾತನು, ತಿಳಿಯಲ್ಪಡುವವನು, ಹೆಚ್ಚಿನ ಧಾಮು, ವಿಶ್ವರೂಪನು, ಅನಂತನು, ನಿನ್ನಿಂದಲೇ ಎಲ್ಲವೂ ತುಂಬಲ್ಪಟ್ಟಿದೆ, ನೀನೇ ಎಲ್ಲವೂ ಆಗಿದೀಯಾ. ಈ ಒಂದು ಕಾನ್ಸೆಪ್ಟ್ ಅಲ್ಲೇ ಯಾಕೆ ಇರೋಕ್ಕಾಗಲ್ಲ.
ಕಷ್ಟನಾ ಅಡುಗೆ ಮಾಡ್ಬೇಕಲ್ಲ ಊಟ ಮಾಡು. ಇನ್ನು ಏನೇನಾಗಿದೆಯಾ ಮತ್ತೆ ಒಳಗೆ ಇವಾಗ ಜಗತ್ತಿನ ಒಳಗಿನ ಒಂದೊಂದಾಗ ಹೇಳಿದ್ರು, ಇಡೀ ಯೂನಿವರ್ಸ್ ಎಲ್ಲ ಹೇಳಿದ್ರು. ಅದು ಅಷ್ಟು ಅರ್ಥವಾಗದೆ ಹೋದ್ರೆ ಒಂದೊಂದಾಗ ಹೇಳ್ತೀನಿ ಕೇಳು. ಅದು ನೀನೇ ಆಗಿದ್ದೀಯಾ. ಏನೇನೋ ವಾಯುರ್ಯಮೋಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ನಮಸ್ತೆ ಸ್ವಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮಸ್ತೆ ಸಹಸ್ರಕರ್ತಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ನಮೋ ನಮಸ್ತೆ ಸಹಸ್ರಕರ್ತಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯುಃ ಯಮಃ ಅಗ್ನಿಃ ವರುಣಃ ಶಶಾಂಕಃ ಪ್ರಜಾಪತಿಃ ತ್ವಂ ಪ್ರಪಿತಾಮಹಃ ಚ ನಮಃ ನಮಃ ತೇ ಅಸ್ತು ಸಹಸ್ರಕೃತಃ ಪುನಃ ಚ ಭೂಯಃ ಅಪಿ ನಮಃ ನಮಃ ತೇ. ಮತ್ತೊಂದು ಪದ ಏಕವಿಂಶತಿ ಪದೋಯಂ ಶ್ಲೋಕಃ. ಏಕವಿಂಶತಿ ಪದಾನಿ ಯಸ್ಮಿನ್ ಶ್ಲೋಕೆ ಸ್ವಯಂ ಶ್ಲೋಕಃ. ನೀನೇ ಸ್ವಾಮಿ ಪರಮಾತ್ಮ. ಜೀವನಕ್ಕೆ ಆಧಾರವಾದ ಗಾಳಿಯು ನೀನೇ. ವಾಯುದೇವ ಮುನಿಸಿಕೊಂಡು ಕೋಪ ಮಾಡಿಕೊಂಡು ಪ್ರಪಂಚದ ಎಲ್ಲಾ ಗಾಳಿನ ಉಂಡೆ ಮಾಡಿಕೊಂಡು ಸಮುದ್ರದ ಮಧ್ಯಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಕೂತು ಮತ್ತೆ ಬಂದ್ಬಿಟ್ಟ ಅಂದ್ರೆ ಒಬ್ಬರು ಇರಲ್ಲ ಇಲ್ಲಿ. ಎಲ್ಲಾ ಗಾಳಿನ ವೇಟಿಂಗ್ ಮಾಡ್ಕೊಂಡು ಅಂದ್ಕೊಳ್ಳಿ. ಪಾಪ ಎಲ್ಲಾ ಗಾಳಿನ ತಗೊಂಬಿಟ್ಟ, ಉಪಸಂಹಾರ ಮಾಡಿಕೊಂಡು ಸಮುದ್ರ ಮಧ್ಯಕ್ಕೆ ಹೋಗಿ ಅದು ಸುಮ್ಮನೆ ಸ್ಥಿಮಿತವಾಗಿ ಒಂದು ಅರ್ಧ ಗಂಟೆ ಕೂತು ಆಮೇಲೆ ಮತ್ತೆ ಬಂದ ಅಂದ್ರೆ ಯಾರಿರ್ತಾರೆ ಇಲ್ಲಿ? ಅರ್ಧ ಗಂಟೆ ಕಾಲಿಂದ ಎಲ್ಲ ಬಿಟ್ಬಿಡುತ್ತೆ, ಗ್ರಾವಿಟಿನೇ ಇರೋದು. ಗ್ರಾವಿಟಿ ಇಲ್ಲ, ಈ ಉಸಿರಾಟ ಗಾಳಿದೆ. ನಾವೆಲ್ಲ ಇರ್ತೀವ ಸಚಿವಲ್ಲ ಅರ್ಧ ಗಂಟೆಗೆ ಮಯಕ್ಕಲ್ವಾ? ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ. ವಾಯುವೇ ಪ್ರತ್ಯಕ್ಷ ಬ್ರಹ್ಮ ಕಣಯ್ಯ. ಪ್ರಾಣಧಾರಣೆ ನಿನ್ನೆ ಆಗಿರೋದು ನೀನೇನು. ಅಂಥ ವಾಯುವು ನೀನೇ ಆಗಿರುವೆ ಪರಮಾತ್ಮನೇ. ಯಮ ಯಮ ಅಂದ್ರೆ ನಡೀತಾನೆ. ಯಮ ಬಂದ, ಕೋಣ ಹಾಕೊಂಡು ಬಂದ, ಯಮ ಪಾಶ ಹಾಕ್ದ, ಮೀಸೆ ಬಿಟ್ಕೊಂಡ್ ಬಂದ. ಆ ಪ್ರಾಣ ಎಳದ ಅಂದ್ರೆ ಅಯ್ಯೋ ಕೈ ಕಾಲು ಬಡಿಸಿ ಮಾಡ್ಬಿಡ್ತಾನೆ. ಯಾಕೋ ಪ್ರಾಣ ಹೋಗ್ತಾ ಇದೆ, ಎಳಿತಾ ಇದೆ, ಯಮ ಎಳ್ಕೊಳ್ತಾ ಇದೆ. ನಿಶ್ಚಕಲುಷ ಯಮೋ ಬಲಾದ್ ಅಥ ಸತ್ಯವಚಕ್ಕಾಯ ನಿಶ್ಚಕಲುಷ ಯಮೋ ಬಲಾದ್ ಅಂತ. ಸತ್ಯವಂತನ ಸತ್ಯವಾಹನ ಅವನ ಶರೀರದಿಂದ ಪ್ರಾಣವನ್ನು ಎಳ್ಕೊಂಬಂದಂಗ ವಾಯು ಯಮ. ಆ ಯಮದೇವನು ನೀನೇ ಆಗಿರುವೆ ಪರಮಾತ್ಮನೇ. ಅಗ್ನಿ ಪಂಚಭೂತಗಳು ಒಂದಾಗಿರ್ತಕ್ಕಂಥ ಅಗ್ನಿ ಉಷ್ಣ, ಜಗತ್ತಿಗೆಲ್ಲ ಬೇಕಾಗಿರೋ ಅತ್ಯಂತ ಉಷ್ಣ. ದೇಹದ ಉಷ್ಣ ಇಲ್ಲ ಯಾರು ಬದುಕ್ತಾರೆ? ನೀರಿಲ್ಲೇ ಬದುಕ್ತಾರೆ. ವರುಣ ನೀರು, ನೀರು ನೀನೆ, ಅಗ್ನಿಯೂ ನೀನೆ. ಶಶಾಂಕ ಔಷಧಿ ವನಸ್ಪತಿ ರಾಜ ಚಂದ್ರ ಎಲ್ಲಕ್ಕೂ ರಸ ತುಂಬಂದ ಶಶಾಂಕ ನೀನೇ ಆಗಿದ್ದೀಯಾ. ಪ್ರಜಾಪತಿ ವಿರಾಟ್ ಪುರುಷನೂ ನೀನೇ ಆಗಿದೀಯಾ. ಪ್ರಪಿತಾಮಹ ಹಿರಣ್ಯಗರ್ಭನೂ ನೀನೆ. ಹಿರಣ್ಯಗರ್ಭ ನೀನು, ವಿರಾಟ್ ಪುರುಷ ನೀನು, ಸೂರ್ಯಚಂದ್ರ ನೀನು, ಅಗ್ನಿವರುಣ ನೀನು, ವಾಯು ಯಮ ನೀನು. ಯಾವ್ದು ನೀನು ಅಲ್ಲ, ಎಲ್ಲವೂ ನೀನಾಗಿದ್ದೀಯಾ. ಆದ್ರಿಂದ ಪರಮಾತ್ಮ ನಮೋ ನಮಸ್ತೆಸ್ತು ತೇ ನಮಃ ನಮಃ ಅಸ್ತು. ನಿಮಗೆ ನಮಸ್ತೆ ನಮಸ್ಕಾರ ಮತ್ತೆ ಮತ್ತೆ ಇರಲಿ. ಸಹಸ್ರಕೃತ್ವ ಸಹಸ್ರಕೃತ ಸುಚ್ಪತ್ಯ 1000 ಟೈಮ್ 1000 ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಸ್ವಾಮಿ ನಮಸ್ಕಾರ 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 ನಮಸ್ಕಾರ. ಪರಮಾತ್ಮ ಮತ್ತೆ ಮತ್ತೆ ನಮಸ್ಕಾರ. ನಿಂಗೆ ನಮಸ್ಕಾರ ಕಣೋ ನಮಸ್ಕಾರ. ನಮಃ 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 ನೇನ. ಮಾ ಅಂದ್ರೆ ಮಮಕಾರ, ಹಾ ಅಂದ್ರೆ ಅಹಂಕಾರ. ಎರಡೂ ಇಲ್ಲ. ಮಮಕಾರ ಅಹಂಕಾರ ಎರಡು ಇಲ್ಲ. ನಮಃ ಮಮಕಾರ ಅಹಂಕಾರ ಇಲ್ಲ. ಎಲ್ಲ ನೀನೇ, ನಾನಿಲ್ಲ, ಎಲ್ಲ ನೀನೇ ಅಂತ. ಮಮಕಾರ ಅಹಂಕಾರ ಇಲ್ಲ. ನಮಃ ಹಾ ಅಂದ್ರೆ ಅಹಂಕಾರ, ಮಾ ಅಂದ್ರೆ ಮಮಕಾರ. ಎರಡು ಎಲ್ಲ ನೀನೇ. ಅದು ನಿನಗೆ 1000 ಸಲ ನಮಸ್ಕಾರ, ಕೋಟಿ ಸಲ ನಮಸ್ಕಾರ ಕಣೋ. ನಿನಗೇ ನಮಸ್ಕಾರ. ಪುನಶ್ಚ ಮತ್ತೊಮ್ಮೆ ನಮಸ್ಕಾರ. ಭೂಯ ಇನ್ನೊಮ್ಮೆ ನಮಸ್ಕಾರ. ಮಗದೊಮ್ಮೆ ನಮಸ್ಕಾರ. ನಮಸ್ತೆ ನಮೋ ನಮಸ್ತೆ. ನಮಸ್ಕಾರ ನಮಸ್ಕಾರ ಸ್ವಾಮಿ ನಮಸ್ಕಾರ. ಪರಮಾತ್ಮ ನಮಸ್ಕಾರ. ದೇವಾ ನಮಸ್ಕಾರ. ಸ್ವಾಮಿ ಪರಮೇಶ್ವರ ನಮಸ್ಕಾರ ಕಣಪ್ಪ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಷ್ಟು ಬಾಯಲ್ಲಿ ನಮಸ್ಕಾರ ನಮಸ್ಕಾರ ಅನ್ನೋದು ಸತ್ಯ ಆಗ್ತಿಲ್ಲ. ಫುಲ್ ಸರೆಂಡರ್ ಆಗ್ಬಿಟ್ಟಿದ್ದಾನೆ ಅರ್ಜುನ. ಬೆಂಡಾಗ್ಬಿಟ್ಟಿದ್ದಾನೆ. ವಿಷ್ಣು ನಾರಾಯಣ ಮುಂದೆ ಅರ್ಜುನ ಇರುವೆ ಏನೂ ಇಲ್ಲ, ಕಿಮ್ಮತ್ತಿಲ್ಲ. ಹೊಸಬಿಡ್ತದೆ ಯೋಚನೆ ಮಾಡಿದೆ. ಮತ್ತೆ ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ, ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ. ಸ್ವಾಮಿ
ಪುನಶ್ಚ ಭೂಯೋಪಿ ನಮೋ ಮತ್ತೊಮ್ಮೆ ಇನ್ನೊಮ್ಮೆ ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ. ಹೆಂಗಾಗ್ಬೇಡ ಅರ್ಜುನಿಗೆ, ಬೇರೆ ಆಪ್ಷನ್ನೇ ಇಲ್ಲ, ನಮಸ್ಕಾರ ಮಾಡಿ ಅವನು ನಮಸ್ಕಾರೇಣ ಮುಚ್ಚಧ್ವಂ ಬಿಡುಗಡೆ ಹೊಂದಬೇಕು. ಅವನ ತೋರ್ಸೋದು ಅಂದ್ಬಿಟ್ಟ, ಏನೋ ಒಂದು ಕುತೂಹಲ ಹೇಳ್ಬಿಟ್ಟ, ಈಗ ಯಾಕಾದ್ರೂ ಹೇಳ್ಬಿಟ್ಟಿದೆ ಅನ್ಸ್ಬಿಟ್ಟಿದೆ. ಬೇಗ ನಮಸ್ಕಾರ ಮಾಡಿ ನಾನು ಮುಕ್ತರಾಗ್ತೀನಿ, ಬಿಡುಗಡೆ ಹೊಂದ್ತೀನಿ, ನನ್ನನ್ನು ಕ್ಷಮಿಸ್ಬಿಡು, ಪಾರ್ಡನ್ ಮೀ, ಎಕ್ಸ್ಕ್ಯೂಸ್ ಮೀ ಅಂತ ನನ್ ಕ್ಷಮೆ ತೋರಿಸು, ನನ್ಗೆ ದಯೆ ತೋರಿಸು. ಆಯ್ತು, ನಾನು ತಪ್ಪು ಮಾಡಿಬಿಟ್ಟೆ, ತೋರಿಸ್ಬಿಟ್ಟೆ, ನೀವು ಯೋಗ್ಯತೆ ತಿಳ್ಕೊಳ್ಳದೆ, ನಿಮ್ಮ ಪ್ರಭಾವ ತಿಳ್ಕೊಳ್ಳದೆ ಏನೋ ಹೇಳ್ಬಿಟ್ಟೆ ಪರಮಾತ್ಮ, ಇಂಥವನು ನಂಗೆ ಗೊತ್ತಿಲ್ಲ, ಮಹಾಪರಾಧವಾಯಿತು, ಸರ್ವಾಪರಾಧಂ ಕ್ಷಮಧ್ವಂ ಅಂತ ಪೂರ್ತಿ ಬಿದ್ಬಿಟ್ಟ ಕಾಲ ಮೇಲೆ. ಕಿಂಚ ವಾಯು ತ್ವಂ ಯಮಶ್ಚ, ಕಿಂಚ ವಾಯು ತ್ವಂ ಯಮಶ್ಚ. ಮತ್ತು ಏನಪ್ಪಾ ಅಂದ್ರೆ ನೀನೇ ವಾಯು, ನೀನೇ ಯಮನೂ ಆಗಿದ್ದೀಯಾ. ಯಮ ಸಂಯಮ ಯಮ ಎಲ್ಲವನ್ನೂ ತೆಳ್ಕೊಳ್ತಾನೆ ಅಂತ. ನಿಯಚ್ಛತಿ ಯಮ, ಯಮೋ ಪರಮೆ, ಸುಪ್ರೀಂ ಕಂಟ್ರೋಲರ್ ಯೂನಿವರ್ಸಲ್ಗೆ. ಸೂಕ್ತ ದಾರ ಹೇಗೆ ಮಣಿಯನ್ನು ಹಿಡ್ಕೊಂಡಿದೆಯೋ ಹಾಗೆ ಪ್ರಾಣವನ್ನು ಎಲ್ಲವನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅಗ್ನಿ ವರುಣ ಅಪಾಂಪತಿ, ಅಗ್ನಿ ವರುಣ ಅಪಾಂಪತಿ. ವರುಣ ಅಂದ್ರೆ ಯಾರು? ಅಪಾಂಪತಿ. ವರುಣೋಪಾಂ ಸಮುದ್ರ ಸೋತ್ಯ ಅಗ್ನಿಭೂತಾನ ವಜಪತಿ. ಸಮುದ್ರ ಸೋತ್ಯ ರಾಮರಾಜ ವರುಣೋಪಾಂ. ವರುಣೋಪ ಬಿಟ್ಬಿಟ್ಯಾ? ಓ ಯಾಕೆ ಬಿಡ್ತಾನೆ? ಓಹೋ. ಶಶಾಂಕ ಚಂದ್ರಮಾ, ಶಶಾಂಕ ನೀನೇ ಅಂದ್ರೆ ಚಂದ್ರ. ಶಶಸ್ಯ ಅಂಕಮಿವ ಅಂಕಂ ಯಸ್ಯ, ಮೊಲದಂತೆ ಕಾಣ್ತಂತೆ. ಮೊಲ ತನ್ನ ಇದನ್ನು ಇಲ್ಲೇ ನೋಡೋದು ಒಳಗೆ ಮೊಲ ಇದೆಯೋ ಅನ್ನೋ ಹಾಗೆ ಕಾಣ್ತಂತೆ ಚಂದ ನೋಡಿದೆ. ಮಧ್ಯೆ ಕಪ್ಪ ಇದೆಯಲ್ಲ, ಮೊಲದ ಅಂಕ ಅಂದ್ರೆ ಗುರುತು, ಯಾವಲ್ಲಿದೆಯೋ ಅವನು ಶಶಾಂಕ ಅಂತ. ಪ್ರಜಾಪತಿ ತ್ವಂ ಕಶ್ಯಪಾದಿ, ನೀನೇ ಪ್ರಜಾಪತಿ ಅಂದ್ರೆ ಮನು ಪ್ರಜಾಪತಿ, ಕಶ್ಯಪ ಪ್ರಜಾಪತಿ, ಸ್ವಯಂಭವ ಪ್ರಜಾಪತಿ ಇದೆಯಲ್ಲ. ಸ್ವಯಂಭವನು, ರೈವತ ಮನು, ಕಶ್ಯಪ ಮನು, ಚಾಕ್ಷುಷ ಮನು, ವಿರಾಟ್ ಪುರುಷ. ಯಾಕೋ ಗೀತಾ ಭಾಷೆಗಾರರಿಗೆ ವಿರಾಟ್ ಪುರುಷ ಜ್ಞಾಪಕ ಆಗಲ್ಲ. ಪ್ರಜಾಪತಿ ವಿರಾಟ್ ಪುರುಷ ಅಂತ ಹೋಗ್ಬೇಕಾಯ್ತು. ಅವನು ವಿರಾಟ್ ಪುರುಷಬೋದಪ್ಪ, ಪ್ರಪಿತಾಮಹ. ಅವನು ಪ್ರಪಿತಾಮಹಶ್ಚ ಪಿತಾಮಹಶ್ಚ ಪ್ರಪಿತಾಮಹ. ಬ್ರಹ್ಮಣೋಪಿ ಪಿತಾ ಇತ್ಯರ್ಥಃ. ಪ್ರಪಿತಾಮಹ ಅಂದ್ರೆ ಪಿತಾಮಹನಿಗೂ ಪಿತಾಮಹ. ಪ್ರಪಿತಾಮಹ ಅಂದ್ರೆ ಪಿತಾಮಹಸ್ಯಾಪಿ ಪಿತಾ, ಪಿತಾಮಹನಿಗೂ ತಂದೆ. ಪಿತಾಮಹ ಯಾರೋ? ಬ್ರಹ್ಮ. ಏನಗಪ್ಪ, ಅವನಿಗೂ ತಂದೆ ಆಗಿದ್ದೆ ನೀನು ಅಂದ. ಪಿತಾದ ವಿರಾಟ್ ಪುರುಷ ಮಾಡಿ ಅವನಿಗೂ ತಂದೆ ಮಾಡಿ ಪಿತಾಮಹನ ಹೆಣ್ಣಿಗೆ ಮಾಡ್ಬೋದಾಯ್ತು. ಭಾಷಿಗಾರ ಹಂಗೆ ಮಾಡ್ಲಿಲ್ಲ. ಪಿತಾಮಹಸ್ಯಾಪಿ ಅಂದ್ರೆ ಬ್ರಹ್ಮಣ ಮಾಡಿ ಅವನಿಗೂ ಪಿತಾ ತಂದೆ, ಬ್ರಹ್ಮಣೋಪಿ ಪಿತಾ ಇತ್ಯರ್ಥವಾಗ್ಬಿಟ್ರು. ಮಾಡ್ಬೋದಾಗಿತ್ತು ಭಾಷಿಕಾರರು. ಯಾಕೋ ಇಲ್ಲಿ ಪ್ರಜಾಪತಿ ಕಶ್ಯಪಾದ ಮಾಡ್ಬಿಟ್ಟು ಪ್ರಜಾಪತಿ ಅಂದ್ರೆ ಪ್ರಪಿತಾಮಹಶ್ಚಾರನಾಗ ಮಾತ್ರ ಮಾಡ್ಬಿಟ್ಟಿದ್ದಾನೆ. ಆಗ್ಬೋದು, ಭಾಷ್ಯಕಾರ ಮಾಡಿದ್ಮೇಲೆ ಮುಗಿತು ಅಷ್ಟೇ. ಬ್ರಹ್ಮನಿಗೂ ತಂದೆ ಆಗಿದ್ದೀಯಾ, ಹಿರಣ್ಯಗರ್ಭನಿಗೂ ತಂದೆ, ವಿರಾಟ್ ಪುರುಷನಿಗೂ ತಂದೆ, ಎಲ್ಲವೂ ನೀನೇ. ವಾಯು ಯಮ ಅಗ್ನಿ ವರುಣ ಮೇಲೆ ಯಾಕೆ ವಿರಾಟ್ ಪುರುಷ ಯಾಕಲ್ಲ, ಹಿರಣ್ಯಗರ್ಭ ಯಾಕಲ್ಲ? ಅವನಿಗೂ ತಂದೆಯೂ ಹೌದು. ಪಿತಾ ಪ್ರಪಿತಾಮಹ ಬ್ರಹ್ಮಣೋಪಿ ಪಿತಾ ಇತ್ಯರ್ಥ. ಬ್ರಹ್ಮನಿಗೂ ತಂದೆಯಾಗಿದ್ದೀಯಾ ಅಂತ ಅರ್ಥ. ನಮೋ ನಮಃ ತೇ ತುಭ್ಯಂ ಅಸ್ತು ಸಹಸ್ರಕೃತ್ವಃ. ನಮೋ ನಮಃ ತೇ ತುಭ್ಯಂ ಅಸ್ತು ಸಹಸ್ರಕೃತ್ವಃ. ನಿನಗೆ 1000 ಸಲ ನಮಸ್ಕಾರವಿರಲಿ. ಪರಮಾತ್ಮ ಕೃತ್ವಸ್ಯ ಪ್ರತ್ಯಯ ಅದು. ಒನ್ಸ್ ಟ್ವೈಸ್ ಥ್ರೈಸ್ ಅಂತೀಯಲ್ಲ, ಅದು ಕೃತ್ವ ಸುಚ್ಚ ಇರುತ್ತೆ. ಸಕೃತ್ವ ದ್ವಿಹಿ ತ್ರಿಹಿ, ತ್ರಿಹಿನೇ 3 ಸಲ, ದ್ವಿಹಿನೇ 2 ಸಲ, ಟ್ವೈಸ್ ಅಲ್ಲೇ 2 ಸಲ ಅಲ್ವಾ, ತ್ರೈಸ್ ಅಲ್ಲೇ 3 ಸಲ ಅಲ್ವಾ. ಆ ಸಲ ಅನ್ನೋ ಅರ್ಥವನ್ನ ಕೃತ್ವ ಸುಚ್ಪ್ರತ್ಯಯ ಹೇಳುತ್ತೆ ಹಂಸಲ್ಲಿ. ಸಕೃತ್ಯ ನಮಃ, ದ್ವಿಸ್ತೆ ನಮಃ, ತ್ರಿಸ್ತೆ ನಮಃ, ಚತುಸ್ತೆ ಪಂಚಕೃತ್ವಸ್ತೆ ನಮಃ, ದಶಕೃತ್ವಸ್ತೆ ನಮಃ, ಶತಕೃತ್ವಸ್ತೆ.
ಸಹಸ್ರಕೃತ್ವಸ್ತು ಅಪರಿಮಿತ ಕೃತ್ವ ಆ ಸಹಸ್ರ ಕೃತ್ವಶುಚಿ. ನಿನಗೆ 1000 ಸಲ ನಮಸ್ಕಾರ ಮಾಡುತ್ತಿದ್ದೇನೆ. 1000 ಸಲ ನಮಸ್ಕಾರ, ಕೋಟಿ ಸಲ ನಮಸ್ಕಾರ, ಲಕ್ಷ ಸಲ ನಮಸ್ಕಾರ. ಲಕ್ಷ ಆಮೇಲೆ ಕೋಟಿ, ಲಕ್ಷ ಸಲ ನಮಸ್ಕಾರ, ಕೋಟಿ ಸಲ ನಮಸ್ಕಾರ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ನಮಸ್ಕಾರ, ಇನ್ನೊಂದ್ಸಲ ನಮಸ್ಕಾರ, ಪುನಃ ನಮಸ್ಕಾರ, ಸ್ವಾಮಿ ನಮಸ್ಕಾರ, ಅಪ್ಪ ನಮಸ್ಕಾರ, ನಿಮ್ಗೆ ನಮಸ್ಕಾರ 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 ಕಣೋ ನಮಸ್ಕಾರ. ಅದು ಕಾಲು ಹಿಡಿತೀನಿ ಕಣೋ ಅಪ್ಪ, ಕಾಲು ಹಿಡಿತೀನಿ ನಮಸ್ಕಾರ, ನನಗೆ ನಮಸ್ಕಾರ ಅಂದ. ಬಹುಶಃ ನಮಸ್ಕಾರ ಕ್ರಿಯಾಭ್ಯಾವೃತ್ತಿ ಗಣನಂ ಕೃತ ಶುಚ ಉಚ್ಯತೆ. ಬಹುಶಃ ನಮಸ್ಕಾರ ಕ್ರಿಯಾಭ್ಯಾವೃತ್ತಿಗಣನಂ ಉಚ್ಯತೆ. ಆ ಕೃತ ಶುಚ್ ಪ್ರತ್ಯಯ, ಹಸ್ತ ಕೃತ್ವ ಹಾಕಿಲ್ಲ, ಆ ಕೃತ ಶುಚ್ ಪ್ರತ್ಯಯ ಅದೇನು ಹೇಳುತ್ತೆ ಅಂದ್ರೆ ಬಹಳ ಪ್ರಕಾರವಾಗಿ ನಮಸ್ಕಾರ ಕ್ರಿಯೆದ ಆವೃತ್ತಿ ಗಣನ ರಿಪೀಟ್ ಮಾಡೋದು. ಅನೇಕ ಪ್ರಕಾರವಾಗಿ ನಮಸ್ಕಾರವನ್ನು ಮಾಡುವುದು ಅನ್ನೋ ಕ್ರಿಯೆಯನ್ನ ಆವೃತ್ತಿ ಮಾಡುವುದು ಎಂಬುದನ್ನು ಕೃತ ಶುಚ್ ಪ್ರತ್ಯಯ ಹೇಳುತ್ತೆ ಅಂತ ಇದ್ದಾರೆ. ಕೃತ ಶುಚ್ ತೃತೀಯ ಕೃತ ಶುಚ, ಕೃತ ಶುಚ್ ಪ್ರತ್ಯಯದಿಂದ ಹೇಳ್ತಾ ಇದ್ದಾರೆ ಅಂತ. ಅನೇಕ ಬಹುಪ್ರಕಾರವಾಗಿ ನಮಸ್ಕಾರ ಕ್ರಿಯಾ ಮತ್ತು ಅಭ್ಯಾವೃತ್ತಿಗಳನ್ನ ರಿಪೀಟ್ ಮಾಡೋದು ಅನ್ನೋ ಲೆಕ್ಕ, ಅದನ್ನ ಕೃತ ಶುಚ್ ಪ್ರತ್ಯಯ ಹೇಳುತ್ತೆ ಅಂತ ಇದ್ದಾರೆ. ಕೃತ ಶುಚ್ ಪ್ರತ್ಯಯ ಅದು ವ್ಯಾಕರಣ ಪ್ರತ್ಯಯ. ಅದು ದಿಸ್ ಚತುರ್ಥಿ ಕೃತ್ವರ್ಥೇ ಸೂತ್ರ. ತ್ರಿಹಿ ಚತು ಅನ್ನೋದು ಕೃತ ಶುಚ್ ಪ್ರತ್ಯಯ ಬಂದಿದೆ. ಓದಿದ್ದು ನಮ್ ಹುಡುಗರು ಒಂದು ದೊಡ್ಡ ಉಪಕಾರ ಮಾಡ್ತಾರೆ. ಅಪರಿದೋಷಂ ಆತ್ಮನಃ ದರ್ಶಯತಿ. ಮತ್ತೊಮ್ಮೆ ನಮಸ್ಕಾರ, ಮಗದೊಮ್ಮೆ ನಮಸ್ಕಾರ, ಸ್ವಾಮಿ ಇನ್ನೊಮ್ಮೆ ನಮಸ್ಕಾರ, ಮನಃಪುರ ನಮಸ್ಕಾರ ಅಂತ ಈ ರೀತಿ ಶ್ರದ್ಧಾಭಕ್ತಿ ಅತಿಶಯ, ಎಷ್ಟು ಏಕಾಗ್ರತೆ, ಎಷ್ಟು ನಂಬಿಕೆ, ಎಷ್ಟು ಪ್ರೇಮ ಅಂದ್ರೆ ಮೀರ್ ಹೋಗಿದ್ದನ್ನು ತೋರಿಸ್ತಾ ಇದ್ದಾನೆ. ನಂಗೆ ತೃಪ್ತಿನೇ ಆಗ್ತಿಲ್ಲ ಅಂತ ಅಪರಿತೋಷ. ಎಷ್ಟು ನಮಸ್ಕಾರ ಮಾಡಿದ್ರು ನಂಗೆ ತೃಪ್ತಿ ಆಗ್ತಿಲ್ಲ, ಇನ್ನೊಂದ್ಸಲ ಮಾಡ್ತೀನಿ ಪರಮಾತ್ಮ, ಇನ್ನೊಂದ್ಸಲ ಮಾಡ್ತೀನಿ, ಹೇಳ್ತಾನೆ ನಮಸ್ಕಾರ ಮಾಡ್ತಾನೆ, ಹೇಳ್ತಾನೆ ನಮಸ್ಕಾರ ಮಾಡ್ತಾನೆ, ಎದ್ದು ಕೂಡ ನಮಸ್ಕಾರ ಮಾಡ್ತಾನೆ. ಹೇಳೋದು ಬೇಡ, ನಮಸ್ಕಾರ ಮಾಡೋದು ಹಂಗೆ ಹಿಡ್ಕೊಂಡ್ಬಿಡು ಕಾಲನ್ನ ಸಾಕು. ಹೇಳೋದು ಮಾಡೋದು ಎರಡು ಆಯಾಸ ಆಯ್ತಕ್ಕೆ. ಪರಮಾತ್ಮನ ಪಾದದ ಮೇಲೆ ಹಣ ಇಟ್ಬಿಟ್ಟು ಬಲವಾಗಿ ಕೂತ್ಕೊಂಡ್ಬಿಡು. ಪರಮಾತ್ಮ ನೀ ಏನು ಮಾಡು, ನಿನ್ ಕಾಲು ಬಿಡೋದಿಲ್ಲ ಅಂತ ಕೂತ್ಕೊಂಡ್ಬಿಡು. ಬೆಸ್ಟ್ ಅದು. ಮತ್ತೆ ಹೇಳೋದು ನಮಸ್ಕಾರ ಮಾಡೋದು 2 ಸಲ ಆಯಾಸವೂ ಹೌದು ಶರೀರಕ್ಕೆ. ಯಾವ್ದಕ್ಕೆ ಬೇಕೋ? ಸಾಕ್ಷಾ ಪರಮಾತ್ಮ ಪಾದ ಅಲ್ಲೇ ಇದೆ, ಮುಂದೆ ಇದೆ. ಹಣೆ ಇಟ್ಟ ಪಾದ ಮೇಲೆ ಒಳ್ಳೆ ದಿಂಬು ತರಹ ಆಯ್ತು, ಮಲ್ಕೊಂಡ್ರೆ ಆಯ್ತು, 2 ಆಯ್ತು. ಒಳ್ಳೆ ದಿಂಬು ನಿಂಗೆ. ಅದೇ ಇದು ಪದ್ಮಪತ್ರ, ಪದ್ಮಪಾದ ಅವನು, ಕಮಲದಂತೆ ಪಾದ ಉಳ್ಳವನು, ಹಿತವಾದಂತೆ ಮಿತವಾಗಿರುತ್ತೆ. ಮಲ್ಕೊಂಡ್ರೆ ಆಯ್ತು ಕಾಲ ಮೇಲೆ. ಏನಾದ್ರು ಮಾಡ್ಕೊಂಡ್ಬಿಡೋದು ಬೆಸ್ಟ್. ನಾನಾದ್ರೆ ಹಾಗೆ ಮಾಡ್ತಿದ್ದೆ, ಹೇಳ್ತಾನೆ ಇಲ್ಲ, ಪಾದ ಹಿಡ್ಕೊಂಡ್ಬಿಡ್ತಿದ್ದೆ, ಗಟ್ಟಿ ಹಾಕೊಂಡು ಕೂತ್ಬಿಡಿದ್ದೆ. ಇನ್ನು ಹೊಡಿ ಬಡಿ ಏನಾದ್ರು ಮಾಡು, ನೀನು ಪಾದ ಬಿದ್ದ್ಬಿಡ್ತೀನಿ ಅಲ್ಲ. ಮತ್ತೆ ಹೇಳೋದು ಮತ್ತೆ ನಮಸ್ಕಾರ ಮಾಡೋದು ಸುಸ್ತಾಗತ್ತೆ, ಆಯಾಸ ಆಗುತ್ತೆ. ಲಕ್ಷ್ಮೀ ಅಯ್ಯೋ ನಿದ್ದೆ ಮಾಡ್ತೀಯ ಸುಮಂತ. ಅದ ಹಿಡ್ಕೊಳ್ಳೋದು ಯಾಕೆ? ನೀವು ಅವ್ನ ತೊಡೆ ಮೇಲೆ ಕೂತಿದ್ದೀರಾ. ಅಯ್ಯೋ ಅವ್ರು ದಬ್ತಾನೆ, ತರಿಸ್ಕೊಳ್ಳ. ಹೋಗು, ನೀ ಪ್ರಸಾದ ಅಲ್ಲ, ಹೋಗು ಪ್ರಸಾದ ಹೇಳ್ತೀರಾ. ಕರುಣಾಳು ಕರುಣಾಮಯಿ ಅಂತ ಎಷ್ಟೊಂದು ಹೇಳ್ತೀರಾ, ನೀವೇನೆ ಅವನ್ ದಬ್ಬಲ್ಲ. ನಿನ್ ಪಾದ ಅಡಿ ಹೋಗ್ತೀನಿ, ಪಾದಕ್ಕೂ ಹೊತ್ತಾಗ್ಬಾರ್ದು, ಕಲ್ಲು ಹೊತ್ತತ್ತೆ ನೆಲ್ದು ನನ್ನ ತಲೆ ಮೇಲೆ ನನ್ನ ಬೆನ್ನ ಮೇಲೆ ಕಾಲಿಟ್ಬಿಡು ಅಂತ ಅಲ್ಲಿ ಅಡಿ ಕೂತ್ಕೊಂಡ್ಬಿಡ್ತೀನಿ. ಹತ್ಕೋ, ನನ್ನ ಮೇಲೆ ಹತ್ತು ಕೂತ್ಕೊಂಡ್ಬಿಡು, ನಾನು ಚಟ್ಟಿ ಆದ್ರೂ ಬರೋಲ್ಲ, ನೀನ್ ನನ್ನ ಮೇಲೆ ನಿಂತ್ಕೊಂಡ್ಬಿಡು ಅಂತ ಕೂತ್ಕೊಂಡ್ಬಿಡ್ತೀನಿ. ಏನೋ ಅದು ಪಾಪ ಪರಮಾತ್ಮಂಗೆ ಆ ಯುದ್ಧ ರಂಗದಲ್ಲಿ ಕಲ್ ಜಮನ ಕಲ್ ಚುಚ್ಚತ್ತೆ ಕಾಲಲ್ಲ, ಬೇಡ ಅವನಿಗೆ, ಮಕ್ಕೊಂಡ್ಬಿಡ್ಲಿ ನಮ್ಮ ಮೇಲೆ. ಅಪರಿತೋಷ ಮಹಾತ್ಮ ಅಲ್ಲಿ ತೃಪ್ತಿಯೇ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಭಕ್ತ ಅರ್ಜುನ ಎಷ್ಟು ನಮಸ್ಕಾರ ಮಾಡಿ ತೃಪ್ತಿ ಆಗ್ತಿಲ್ಲ. ಆದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಪರಮಾತ್ಮ ನಮಃ ಪುರಸ್ತಾದ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ. ನಮಃ ಪುರಸ್ತಾದ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ. ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ನಮಃ ಪುರಸ್ತಾದ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ. ಅನಂತ ವೀರ್ಯಾಮಿತ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ನಮಃ ಪುರಸ್ತಾದ್ ಅಥ ಪೃಷ್ಠತಃ ತೇ ನಮಃ ತು ತೇ ಸರ್ವತಃ ಏವ ಸರ್ವ. ಅಸ್ತುಗಳ ನಮಃ ಅಸ್ತು. ನಮಃ ಅಸ್ತು ತೇ ಸರ್ವತಃ ಏವ ಸರ್ವ. ಅನಂತ
ಅನಂತ ವೀರ್ಯಾಮಿತ ವಿಕ್ರಮ ವೀರ್ಯಾಮಿತ ವಿಕ್ರಮ ತ್ವಂ ಸರ್ವಂ ಸಮಾಪ್ನೋಷಿ ತತಃ ಅಸಿ ಸರ್ವಃ. ಪುರಸ್ತಾತ್ ಯಾವ ಭಕ್ತಿ ಪುರಸ್ತಾತ್ ಅವ್ಯಯ ರಾಮಾತನ ಹಾಗೆ ಪುರಸ್ತಾತ್ ಅಲ್ಲ ಅವ್ಯಯ. ಪುರಸ್ತಾತ್ ಅರ್ಥ ಏನ? ಮುಂದ್ಗಡೆಯಿಂದಲೂ ನಮಸ್ಕಾರ, ಹಿಂದ್ಗಡೆಯಿಂದಲೂ ನಮಸ್ಕಾರ, ಮೇಲ್ಗಡೆಯಿಂದಲೂ ನಮಸ್ಕಾರ, ಕೆಳಗಡೆಯಿಂದಲೂ ನಮಸ್ಕಾರ, ಎಲ್ಲ ಕಡೆ ನಮಸ್ಕಾರ 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 ನಮಸ್ಕಾರ. ಪುರಸ್ತಾತ್ ಮುಂದ್ಗಡೆಯಿಂದ, ಪೃಷ್ಠತಃ ಹಿಂದ್ಗಡೆಯಿಂದ, ಸರ್ವತಃ ಎಲ್ಲಾ ಕಡೆಯಿಂದ. ಹೇ ಸರ್ವಸ್ವರಾದ ಪರಮಾತ್ಮನೇ ನಮಹಾತೆ ಅಷ್ಟು ಸರ್ವತಃ ನಿನಗೆ ಎಲ್ಲಾ ಕಡೆ ನಮಸ್ಕಾರ ಇರಲಿ ಪ್ರಿಯ. ಪೂರ್ತಿ ನಿನಗೆ ಸರೆಂಡರ್ ಆಗ್ಬಿಟ್ಟಿದ್ದೀನಿ, ನಾನು ಒಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ನೀನೇ ಸರ್ವಸ್ವ ನನಗೆ, ನೀನೇ ಪರಮ ಗುರಿ, ನಿನಗೆ ನಮಸ್ಕಾರವಿರಲಿ. ನೀನು ಅನಂತವಾದ ಅಪರಿಮಿತವಾದ ವೀರ್ಯ ಪರಾಕ್ರಮವುಳ್ಳವನು, ಅಮಿತ ವಿಕ್ರಮ ತೇಜಸ್ಸುಳ್ಳವನು. ವೀರ್ಯ ವಿಕ್ರಮ ಎರಡು, ಎದುರಿಸೋದು ವಿಕ್ರಮ, ಸಾಮರ್ಥ್ಯೋಪೇತವಾದ ವೀರ್ಯ. ನಿನ್ನಲ್ಲಿ ಅಪರಿಮಿತವಾದ ಸಾಮರ್ಥ್ಯವಿದೆ, ಎಲ್ಲರನ್ನೂ ಎದುರಿಸಿಯ, ಡಿಫೀಟ್ ಮಾಡ್ತೀಯ, ಅಂತಹ ವಿಕ್ರಮವುಳ್ಳವನಾಗಿದೆಯಾ. ಹೇ ಪರಮಾತ್ಮ, ಸರ್ವಂ ಸಮಾಪ್ನೋಷಿ, ಎಲ್ಲರೂ ತುಂಬಿಕೊಂಡ್ಬಿಟ್ಟಿದೀಯಾ, ವ್ಯಾಪಿಸ್ಕೊಂಡ್ಬಿಟ್ಟಿದೀಯಾ, ಹೊಂದ್ಕೊಂಡ್ಬಿಟ್ಟಿದೀಯಾ. ತತಃ ಆ ಕಾರಣ ಸರ್ವ ಅಸಿ, ಎಲ್ಲವೂ ಆಗಿದೀಯಾ. ಯಾವುದಲ್ಲ, ಎಲ್ಲಿಲ್ಲ, ಏನಲ್ಲ, ಯಾವುದಲ್ಲ ಅವನು, ಎಲ್ಲದಲ್ಲೂ ಇದ್ದಾನೆ, ಎಲ್ಲೂ ಇದ್ದಾನೆ. ಅವನು ರೇಣು ಕಿಲ ಕಾಷ್ಠಗಳು ತುಂಬಿಕೊಂಡಿದ್ದಾನೆ, ಜಗತ್ತು ಎಲ್ಲ ತುಂಬಿದ್ದಾನೆ. ಇಂಥ ರೂಪ ನೋಡಿ ಅಮ್ಮ, ಭಗವಂತನ ರೂಪ. ಎಲ್ಲಿಲ್ಲ, ಯಾವುದಲ್ಲ, ಏನಲ್ಲ, ಎಲ್ಲಿಲ್ಲ, ಎಲ್ಲವೂ ಅವನೇ. ಸರ್ವಂ ಸಮಾಪ್ನೋಷಿ, ಎಲ್ಲವೂ ತುಂಬಿಕೊಂಡಿದ್ದಾನೆ. ಅಂತ ಭಗವಂತ ನಮಸ್ಕಾರ ಮಾಡಿ ಯಾರಿಗೂ ನಮಸ್ಕಾರ ಮಾಡೋಕ್ಕಾಗತ್ತೆ? ಅವನಿಗಲ್ಲದೆ ಯಾರಿಗೆ ಮಾಡಿದ್ರು ಅವನಿಗೆ ಹೋಗೋದು. ಆದ್ರೆ ನಾನು ಯಾರಿಗೋ ಮಾಡಿದೆ ಅಂದ್ಕೊಂಡು ತಪ್ಪು ತಿಳ್ಕೊಳ್ತಾ ಇದೀವಿ ಹೊರತು ಪರಮಾತ್ಮನಿಗಲ್ಲದೆ ಬೇರೆಯವ್ರು ನಮಸ್ಕಾರ ಮಾಡೋಕ್ಕೆ ಆಗೋಲ್ಲ. ಇನ್ನೊಬ್ರು ಇಲ್ಲವೇ ಇಲ್ಲ, ಎಲ್ಲ ಅವನೆಯ. ಅದನ್ನ ಪರಮಾತ್ಮ ನನಗೆ ನಮಸ್ಕಾರ. ಅದಕ್ಕೆ ದೇವ್ರ ಪೂಜೆ, ದೇವ್ರ ಕೋಣೆ ಅಲ್ಲೇ ಹೋಗಿ ಹಾಗೇ ಸರ್ವದಾ ದೇವ್ರ ಪೂಜೆನೇ ಮಾಡ್ತಿರ್ಬೇಕು. ಸರ್ವದಾ ಸರೆಂಡರ್ ಆಗೋದು, ಶರಣಾಗತಿ ಆಗೋದು ಪೂಜೆ. ನಿರಂತರ ಪೂಜೆ ಅರ್ಥ ಏನು? ಪೂಜೆ ಇಟ್ಟಿದೆ ಗೋರು ತೋರ್ಸ ತನ್ನ ತರ ಬಿಟ್ಕೊಂಡು ಭಗವಂತನ ಒಪ್ಕೊಳ್ಳೋದೆ, ಸರ್ವ ಅವನೇ ಅಂದ್ಕೊಳ್ಳೋದೆ ಪೂಜೆ. ಎಲ್ಲವೂ ನೀನೆ. ತಥಾ ನಮಃ ಪುರಸ್ತಾತ್ ಪುರಸ್ಯಾಂದಿಹಿ ತುಭ್ಯಂ ಅಥ ಪೃಷ್ಠತಃ ಪೃಷ್ಠತೋಪಿ ಚ ತೇ. ತಥಾ ನಮಃ ಪುರಸ್ತಾತ್ ಪೂರ್ವಸ್ಯಾಂದಿಶಿ ತುಭ್ಯಂ ಅಥ ಪೃಷ್ಠತಃ ಪೃಷ್ಠತೋಪಿ ಚ ತೇ. ಅದೇ ರೀತಿ ನಿನಗೆ ಮುಂದುಗಡೆಯಿಂದ ಪೂರ್ವ ದಿಕ್ಕಿನ ಕಡೆಯಿಂದಲೂ ನಿನಗೆ ನಮಸ್ಕಾರವು, ಹಾಗೆ ಪೃಷ್ಠತಃ ಹಿಂದುಗಡೆಯಲ್ಲಿಯೂ ಕೂಡ, ಹಿಂದುಗಡೆಯಿಂದಲೂ ನಮಸ್ಕಾರ, ಹಿಂದುಗಡೆಗೂ ನಮಸ್ಕಾರ, ಇದೆಲ್ಲರಿಗೂ ನಮಸ್ಕಾರ. ನಮಸ್ಕಾರವಿರಲಿ. ನಮೋಸ್ತುತೆ ಸರ್ವತೇವ ಸರ್ವಾಸು ದಿಕ್ಷು ಸರ್ವತ್ರ ಸ್ಥಿತಾಯ ಹೇ ಸರ್ವ. ನಮೋಸ್ತುತೆ ಸರ್ವತ ಏವ ಸರ್ವಾಸು ದಿಕ್ಷು ಸರ್ವತ್ರ ಸ್ಥಿತಾಯ ಹೇ ಸರ್ವ. ಎಲ್ಲಾ ಕಡೆಯಲ್ಲಿಯೂ, ಎಲ್ಲಾ ದಿಕ್ಕುಗಳಲ್ಲಿಯೂ, ಎಲ್ಲೆಲ್ಲಿಯೂ ಇರುವಂತಹ ನಿನಗೆ ನಮಸ್ಕಾರ ಸ್ವಾಮಿ. ಎಲ್ಲಾ ಕಡೆ ತುಂಬಿಬಿಟ್ಟಿದೆಯಾ, ಎಲ್ಲಿಲ್ಲ. ಕನಕದಾಸರಿಗೆ ಬಾಳೆಹಣ್ಣು ಕೊಟ್ರಂತೆ, ಯಾರು ಇಲ್ದೇ ತಿನ್ಬಾ ಅಂತಂದಂತೆ. ಎಲ್ಲ ತಗೊಂಡೋದ್ರು ಅವನಿಗೆ ಆಗೋಲ್ಲೇ ಇಲ್ಲ ತಿನ್ನಕ್ಕೆ. ಸ್ವಾಮಿ ವಾಪಸ್ ಬಂದು ಕೊಟ್ಟದ ಹಣ್ಣು. ಯಾಕೆ? ಎಲ್ಲಿ ಹೋಗಿ ನನ್ಗೆ ಭಗವಂತ ಕಾಣ್ತಾ ಇದ್ದಾನೆ, ಹೇಗೆ ತಿನ್ಲಿ, ಅವನಿಗೆ ಜಾಗವೇ ಇಲ್ಲ ಅಂತ. ಅದೇ ಎಲ್ಲರೂ ಬಾಗಿಲು ಸಂಜೆ ತಿಂದ್ಕೊಂಡ್ರು, ಇನ್ನೆಲ್ಲ ಹೊಕ್ಕೊಂಡು ತಿಂದ್ಕೊಂಡ್ರು, ಎಲ್ಲರೂ ತಿನ್ಕೊಂಡು ನಾ ತಿಂದೆ ಅಲ್ಲ. ಆದ್ರೆ ತಿಂದ ಆತ್ಮನ ಗೊತ್ತಾಗದೇ ಇರಕ್ಕೆ ಭಗವಂತ ಎಲ್ಲ ತಿನ್ನಕ್ ಆಗಲ್ಲ ಅಂತ, ಯಾರು ಇಲ್ಲದೆ ತಿನ್ನೋದು ಆಗಲ್ಲ ಅಂತ. ಎಲ್ಲೂ ಅದ. ಅಯ್ಯೋ, ದೇಶ ಕಾಲದಲ್ಲಿ ಅವನೇ ಆದಾಗ ಎಲ್ಲಿಲ್ಲ ಅವನು, ಯಾವುದಲ್ಲ. ಎಲ್ಲಾ ದಿಕ್ಕದಲ್ಲೂ ಇರುವ, ಎಲ್ಲವೂ ಆಗಿರುವಂತಹ ನಿನಗೆ ನಮಸ್ಕಾರ, ಮತ್ತೆ ನಮಸ್ಕಾರ. ಅನಂತ ವೀರ್ಯಾಮಿತ ವಿಕ್ರಮ, ಅನಂತಂ ವೀರ್ಯಂ ಅಸ್ಯ ಅಮಿತಃ ವಿಕ್ರಮ ಅಸ್ಯ. ವೀರ್ಯಂ ಅಸ್ಯ ಅಮಿತಃ ವಿಕ್ರಮಃ ಅಸ್ಯ. ಅನಂತವಾದ ಸಾಮರ್ಥ್ಯವು ಇವನಿದು, ಅಳತೆ ಇಲ್ಲದೆ ಇರುವ ಪರಾಕ್ರಮವೂ ಇವನದು. ಅದನ್ನು ಇವನು ಅನಂತ ವೀರ್ಯನು, ಅಮಿತ ವಿಕ್ರಮನು. ಬರೀತಾರೆ ವೀರ್ಯಂ ಸಾಮರ್ಥ್ಯಂ, ವಿಕ್ರಮ ಪರಾಕ್ರಮ. ವೀರ್ಯಂ ಸಾಮರ್ಥ್ಯಂ ವಿಕ್ರಮಃ ಪರಾಕ್ರಮ. ವೀರ್ಯ ಅಂದ್ರೆ ರೆಸಿಸ್ಟೆನ್ಸು, ಸಾಮರ್ಥ್ಯ, ದೇಹದಲ್ಲಿ ರೆಸಿಸ್ಟೆನ್ಸು. ವಿಕ್ರಮ ಅಂದ್ರೆ ಎದುರಿಸೋದು, ಡಿಫೀಟ್ ಮಾಡುವ ಸಾಮರ್ಥ್ಯ. ಆನೆ ಬರಲಿ, ಆ ಕೋಲೆಯ ಪೀಡ, ಕೋಲೆಯ ಆನೆ ಬರ್ತಲ್ಲ ಕಂಸ, 8-9 ಹುಡುಗ, ಕೋಲೆಯ ಪೀಡ ಆನೆ, ಬೆಟ್ಟದಂತ ಆನೆ,
ಸೊಂಡ ಹಿಡ್ಕೊಂಡು ಗರಗರ ಎಸ್ಬಿಟ್ಟ ಪರಮಾತ್ಮ. ಎಂಥದ ಒಂದು 9 ಹುಡುಗ ಆ ಕೋಲೆ ಹಾಪಿ ಹಿಡಿದು ಆನೆಯ ಸೊಂಡನ ಹಿಡ್ಕೊಂಡು ಎತ್ತಿ ಗರಗರ ತಿರುಗಿ 20 ಧನುಸು ಎಷ್ಟ ಅಂತಂದ್ರೆ ಬಾ, ಪರಾಕ್ರಮ, ಅದು ಸ್ಟ್ರೆಂತ್, ಅದು ಬಲ, ಅದು ವೀರ್ಯ, ಅದು ಶಕ್ತಿ, ಅದು ಓಜಸ್ಸು, ಅದು ಬಹಳ ಗಟ್ಟಿ. ಹಾಗಿರ್ಬೇಕು ಆ ಥರ ಪರಾಕ್ರಮ. ಭಗವಂತ ಸಾಮರ್ಥ್ಯ ಅನ್ಕೋಬೇಕು. ಈ ದೇಹ ಸಾಮರ್ಥ್ಯ ಏನ್ ಪ್ರಯೋಜನ ಇಲ್ಲ. ಬಾಳೆಹಣ್ಣು ತಿಂದ್ರೆ ನೆಗಡಿ ಆಗತ್ತೆ, ಮಂಗ ತೆಗೆಗಳು ಉಷ್ಣ ಆಗತ್ತೆ, ಇನ್ನೊಂದು ಶೀತ ತೆಗೆಗಳು ಶೀತ ಆಗತ್ತೆ. ಅಯ್ಯೋ, ಗಾಳಿ ಬಿಸಿದ್ರೆ ಶೀತ ಆಗ್ಬಾರ್ದು. ಇದೆ ಅಂತ ಲಡ್ಡು ಗೊತ್ತಿಲ್ಲ, ಪ್ರಯೋಜನ ಇಲ್ಲ. ಈ ಶೀತ ಮಂಗಳಾರತಿ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಇಷ್ಟು ಸೆನ್ಸಿಟಿವ್, ತುಂಬಾ ಸೆನ್ಸಿಟಿವ್. ವೀರ್ಯವಾನಪಿ ಕಶ್ಚಿತ್ ಶತ್ರುವಧಾದಿಭಿಃ ನ ಪರಾಕ್ರಮತೆ ಮಂದ ಪರಾಕ್ರಮೋ ಭಾ. ವೀರ್ಯವಾನಪಿ ಕಶ್ಚಿತ್ ಶತ್ರುವಧಾದಿ ವಿಷಯೇ ನ ಪರಾಕ್ರಮತೆ. ಸಾಮರ್ಥ್ಯ ಇರುತ್ತೆ, ವೀರ್ಯವಂತನಾಗಿರ್ತಾನೆ. ಆದ್ರೆ ಶತ್ರುವನ್ನು ವಧೆ ಮಾಡೋ ವಿಷಯದಲ್ಲಿ ಎದುಕೊಂಡ್ಬಿಡ್ತಾನೆ. ವಿಶ್ವಕುಮಾರ ಗಟ್ಟಿಗ ಧೀರ, ಅದು ಕರ್ಣಾದಿಗಳನ್ನು ಜ್ಞಾಪಿಸ್ಕೊಂಡ್ರೆ ಗಡಗಡ ಇದೆ, ಎದೆ ಹೊಡ್ಕೊಂಡ್ಬಿಡ್ತಾನೆ. ಸಾಮರ್ಥ್ಯ ಇದ್ದು ಬಲಾಕ್ರಮ ಅದು. ಅದೇರಿ ಅಂದ ಅರ್ಜುನ. ವೀರ್ಯ ಇದೆ, ಸಾಮರ್ಥ್ಯ. ಬಾಳ ಕೂಡ ಏನ ಒಂದೇ ಸಲ ಸಾಯೋದು, ನರಿಯ ಹೊಡೆಯೋಣ ಅಂತಂದ. ಅರ್ಜುನ ಕೂಡ ಧೈರ್ಯ ಬಂದ್ಬಿಡ್ತವನಿಗೆ. ಅರ್ಜುನ ನೀನೇ ಬೃಹನ್ ನಳಿಯ ಇದೆಯಾ, ಎಸ್ಕೊಳ್ಳೋ ಅದು ಬಂದ. 10 ನಿಮಿಷ ಯುದ್ಧ ಮಾಡಿದ್ದ. ಸಂಮೋಹನಾಸ್ತ ಹೊಡೆದ, ಎಲ್ಲ ಬಿದ್ರು. ಹಸ್ಕೊಂಡ ಓಡಿಸ್ಬೇಕಳಿಗೆ. ಮತ್ತೆ ಕರ್ಣಂದು, ದುರ್ಯೋಧನಂದು, ಶಲ್ಯಂದು, ಶಲ್ಯದ ವಿಷ ಎಲ್ಲ ಪೀತಾಂಬರ, ಕಿರೀಟ, ದೋಳದೆಲ್ಲ ಹಾಕೊಂಡು ಬಂದು. ಚಿನ್ನದು 5 kg ಚಿನ್ನ ಎಲ್ಲ. ಒಂದು 50 kg ತುಂಬ್ಕೊಂಡ್ಬಿಟ್ಟಿದ್ದಾನೆ. ನಾನು ಮುಟ್ಟಲ್ಲ ಅಂದ್ರೆ ಅಸಹ್ಯ ಅಂದ ಅವನು. ಅವರೇ ದುಷ್ಟರು, ಅವ್ರ ಬಟ್ಟೆ, ಅವ್ರ ಆಹಾರ ಮುಟ್ಟೋದು. ನನ್ನ ಡಿಗ್ನಿಟಿ ಏನು, ನೀನು ಏನಂತೀಯ ಉತ್ಕೋ, ನಾನು ತೋರಿಸು ಬೇಡ, ನೀನೇ ಇಟ್ಕೋ. ನಾನು ಏನು ವೈರಾಗ್ಯ ಚಕ್ರವರ್ತಿ, ಏನ್ ಪರಾಕ್ರಮ. ಮಂಡಿ ಗುರಿ ಹೊಡೆದ ಅಂದ್ರೆ ಸೀಳ್ಕೊಂಡು ಹೋಗುತ್ತೆ ನೋಡಿದ್ದ. ವೀರ್ಯವಂತನಾಗಿದ್ದಾನೆ. ಅದು ಶಕ್ತಿಗಳನ್ನು ವಧೆ ಮಾಡುವ ವಿಷಯದಲ್ಲಿ ತುಸ್ಪಿಟ್ ಹಾಕಿ ಆಗ್ಬಿಡ್ತಾರೆ. ತ್ವಂತು ಅನಂತ ವೀರ್ಯ ಅಮಿತ ವಿಕ್ರಮಶ್ಚ ಇತಿ ಅನಂತ ವೀರ್ಯ ಅಮಿತ ವಿಕ್ರಮ. ತ್ವಂತು ಅನಂತ ವೀರ್ಯ ಅಮಿತ ವಿಕ್ರಮಶ್ಚ ಇತಿ ಅನಂತ ವೀರ್ಯಾಮಿತ ವಿಕ್ರಮ. ನೀನಾದರೋ ಅನಂತ ವೀರ್ಯನು ಅಮಿತ ವಿಕ್ರಮನೂ ಆಗಿರುತ್ತೀಯ. ಆದ್ದರಿಂದ ಅನಂತ ವೀರ್ಯ ಅಮಿತ ವಿಕ್ರಮನಾಗಿರುವೆ. ಅಪರಿಮಿತವಾದ ಸಾಮರ್ಥ್ಯ, ಪರಾಕ್ರಮ, ಬಲಶಾಲಿಯನ್ನು ಹೊಂದಿದ್ದೀಯಾ. ಸರ್ವಂ ಸಮಸ್ತಂ ಜಗತ್ ಸಮಾಪ್ನೋಷಿ. ಸರ್ವಂ ಸಮಸ್ತಂ ಜಗತ್ ಸಮಾಪ್ನೋಷಿ. ಸಮ್ಯಕ್ ಏಕೇನಾತ್ಮನ ಆಪ್ನೋಷಿ ವ್ಯಾಪ್ನೋಷಿ. ಸಮ್ಯಕ್ ಏಕೇನಾತ್ಮನ ಆಪ್ನೋಷಿ ವ್ಯಾಪ್ನೋಷಿ. ಯತಃ ತಸ್ಮಾತ್ ಅಸಿ ಭವಸಿ ಸರ್ವಃ ತ್ವಂ. ಯಾವ ಕಾರಣದಿಂದ ನೀವು ಜಗತ್ತೆಲ್ಲವನ್ನೂ ತುಂಬ್ಕೊಂಡ್ಬಿಟ್ಟಿದೆಯೋ, ವ್ಯಾಪಿಸ್ಕೊಂಡ್ಬಿಟ್ಟಿದೆಯೋ, ಅಡಕ ಮಾಡ್ಕೊಂಡ್ಬಿಟ್ಟಿದೆಯೋ, ಎಲ್ಲದರಲ್ಲೂ ನೀಡಿಯಾ, ಎಲ್ಲವನ್ನೂ ಇಟ್ಕೊಂಡ್ಬಿಟ್ಟಿದೀಯಾ. ಆದ್ರಿಂದ ನೀನು ಸರ್ವನಾಗಿದ್ದೀಯಾ. ಸರ್ವಂ ಸಮಾಪ್ರೋ, ಜಗತ್ತೆಲ್ಲ ತುಂಬಿಡಿದೆಯಾ, ಜಗತ್ತೆಲ್ಲ ಆಗಿದೆಯಾ, ಸಮಸ್ತವೂ ತುಂಬಿಡಿದೆ. ನಿನ್ನ ಹೊರತಾಗಿ ಜಗತ್ತಲ್ಲಿ ಏನೇನು ಇಲ್ಲ. ಜಗತ್ತೆಲ್ಲವನ್ನು ನೀನು ತುಂಬ್ಕೊಂಡ್ಬಿಟ್ಟಿದ್ಯಾ, ವ್ಯಾಪಿಸ್ಕೊಂಡ್ಬಿಟ್ಟಿದ್ಯಾ. ನೀನೇ ಜಗದಾತ್ಮರಾಗಿದೆಯಾ ಸ್ವಾಮಿ. ಜಗತ್ತಿಗೆ ಸಾವಿರಾರು ನಮಸ್ಕಾರ, ಕೋಟಿ ನಮಸ್ಕಾರ. ತ್ವಯಾ ವಿನಾ ಭೂತಂ ನ ಕಿಂಚಿದಸ್ತಿ ಇತ್ಯರ್ಥಃ. ತ್ವಯಾ ವಿನಾ ಭೂತಂ ನ ಕಿಂಚಿದಸ್ತಿ ಇತ್ಯರ್ಥಃ. ನೀನಿಲ್ಲದೆ ಹೋದ್ರೆ ಜಗತ್ತಲ್ಲಿ ಏನೇನಿಲ್ಲ, ಎಲ್ಲ ಜಳ್ಳು ಹೊಟ್ಟು, ಏನು ನಿಸ್ಸಾರ. ನಿಂಗೆ ಯಾವುದಕ್ಕೂ ಕಿಮ್ಮತ್ತು ಇಲ್ಲ, ಅಸ್ತಿತ್ವ ಇಲ್ಲ, ಯಾವುದೂ ಇಲ್ಲ, ಏನೇನಿಲ್ಲ. ನಿನ್ನ ಹೊರತಾಗಿ ಜಗತ್ತು ಏನೂ ಇಲ್ಲ ಸ್ವಾಮಿ. ನೀನು ಒಬ್ಬನೇ ಇರತಕ್ಕವನು. ನೀನೇ ಎಲ್ಲದರ ಸ್ವರೂಪವೂ ಆತ್ಮನೇ. ತೋರಿಕೆಯ ಹಾವನ್ನು ಹಗ್ಗವು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿರುವಂತೆ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿರುವುದರಿಂದ ಜಗತ್ತೆಲ್ಲವೂ ನಿಜವಾಗಿ ಪರಮಾತ್ಮನೇ. ಆತ್ಮನ ಬಿಟ್ಟು ಯಾವುದೂ ಇಲ್ಲ ಎಂಬ ಅಭಿಪ್ರಾಯವನ್ನಲ್ಲಿ ಸಮಾಪ್ನೋಷಿ ಎಂಬುದರ ಸಂ ಎಂಬ ಉಪಸರ್ಗದ ಸ್ವಾರಸ್ಯದಿಂದ ತೆಗೆದಿರುತ್ತದೆ. ಸಂ ಯಾಕ ನಿದ್ದೆ ಬರ್ತಿದೆಯಾ, ಕೊಡ್ತಾ ಇದೆಯಾ? ಅಯ್ಯೋ ಕೊಟ್ಟಿದ್ಯಾ ಜಗತ್ತಿಗೆ. ಜೇನುತುಪ್ಪ ಎಲ್ಲ ಹೇಗೆ ತುಂಬ್ಕೊಂಡಿರುತ್ತೋ, ಮಧುವರಂತೂ ಎಲ್ಲರೂ ತುಂಬ್ಕೊಂಡ್ಬಿಟ್ಟಿದ್ಯಾ. ಜೇನುತುಪ್ಪದ ಸಿಹಿ ತುಂಬಿಟ್ಟಿದ್ಯಲ್ಲ ಎಲ್ಲ ಕಡೆ. ಹಂಗೆ ನೀವೊಂದು ಜೇನುತುಪ್ಪ ಅನ್ಕೊಂಡೆ, ಎಲ್ಲರೂ ತುಂಬ್ಕೊಂಡಿದ್ಯಾ.
ನಾನು ಯಥೋಹಂ ತ್ವನ್ಮಾಹಾತ್ಮ್ಯ ಅಪರಿಜ್ಞಾನಾದ್ ಅಪರಾಧ ಅತಃ ಅತಃ ಸ್ವಾಮಿ, ನಾನು ನಿನ್ನ ಮಾಹಾತ್ಮೆಯನ್ನು, ನಿನ್ನ ವಿಭೂತಿ, ನಿನ್ನ ಮಹಿಮೆಯನ್ನ ಅರಿದೇ ಇರುವುದು ಎಂಬ ಅಪರಾಧವನ್ನು ಮಾಡಿದ್ದೇನೆ. ನಿನ್ನ ಯೋಗ್ಯತೆ, ನಿನ್ನ ತಿಳುವಳಿಕೆ, ನಿನ್ನ ಗೌರವ, ಸ್ಥಾನಮಾನ ಏನನ್ನೂ ಅರಿಯದೆ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೀನಿ. ಹಾಗೆ ಕ್ಷಮಿಸ್ಬೇಕು ತಾವು. ದಯವಿಟ್ಟು ನಾನು ಇಷ್ಟು ದಿವಸ ಮಾಡಿದಂತ ಎಲ್ಲ ತಪ್ಪು, ನಾ ಏನೇನೋ ತವಾಹಿಮ ಲೋಲೋ ಕೃಷ್ಣ, ಏನೇನು ಮಾಡಿದ್ಯೋ ಗೊತ್ತಿಗಾಗಿದ್ದೀರಿ, ಆಟ ಆಡಕ್ಕೆ ಬಂದಿಲ್ಲೋ, ಏನು ಹೆಂಗಸೆಲ್ಲ ಮುಟ್ಟಾರನೋ ಹಂಗೆಲ್ಲ ಮಾಡಿದನೋ ಅಂತೇಳಿ ಏನೇನೋ ತವಾಹಿ ಮಾಡಿಬಿಟ್ಟೆ ಪರಮಾತ್ಮ. ಅಯ್ಯೋ ನಿಂಗೆ ಗೊತ್ತೇ ಆಗಲಿಲ್ಲ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಸಖೇತಿ ಮತ್ವಾ ಪ್ರಸವಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದ ಪ್ರಣಯೇನ ವಾಪಿ. ಅಜಾನತಾ ಮಹಿಮಾನಂದ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಇಚ್ಛಾವಹ ಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶೋ. ಯಚ್ಚಾವಹ ಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು. ಏಕೋಸವಾಪ್ಯಚ್ಯುತ ತತ್ಸಮಕ್ಷಂ ತ್ವಚ್ಛಾಮಯೇ ತ್ವಾಮಹಮಪ್ರಮೇಯಂ. ಏಕೋಥವಾಹಪ್ಯಚ್ಯುತ ತಚ್ಛಾಮಯೇ ತ್ವಾಮಹಮಪ್ರಮೇಯಂ. ಸಖೇತಿ ಮತ್ವಾ ಪ್ರಸವಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಅಜಾನತಾ ಮಹಿಮಾನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಯಚ್ಚಾವಹ ಸಾರ್ಥಮಸತ್ಕೃತೋಸಿ ವಿಹಾರಯ್ಯಾಸನ ಭೋಜನೇಷು. ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಸಖಾ ಇತಿ ಮತ್ವಾ ಪ್ರಸಭಂ ಯತ್ ಉಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖಾ. ಸಖೇ ಇತಿ. ಸಖೇ ಇತಿ ಇದು ಆರ್ಷ ತಿದ್ದುಪಡಿ ಸ್ವಾಮಿಗಳು. ಸಖೇತಿ ಎಂದು ಮೂಲದಿರುವುದು ಆರ್ಷ ಪ್ರಯೋಗವು. ಅದಕ್ಕೆ ತಿಳ್ಬಿಡೋದು ಎರಡು, ಎಲ್ಲಿಗೂ ಕೊಡಿಲ್ಲ ಎರಡು ಒಂದು. ಅಜಾನತಾ ಅಜಾನತಾ ಮಹಿಮಾನಂ ತವ ಇಮಂ ಆಗಬೇಕು. ಮಹಿಮಾ ಪುಡಿಲ್ಲ, ಇಮಂ ಮಹಿಮಾನ ಮಯಾ ಮಯಾ ಪ್ರಮಾದಾತ್ ಪ್ರಮಾದಾತ್ ಪ್ರಣಯೇನ ವಾ ಅಪಿ ಯಚ್ಚ ಯತ್ ಚ ಚ ಅವಹಾಸಾರ್ಥಂ ಅವಹಾಸಾರ್ಥಂ ಅಸತ್ಕೃತ ಅಸತ್ಕೃತಃ ಅಸಿ ವಿಹಾರಶಯ್ಯಾಸನ ಭೋಜನೇಷು ಏಕಃ ವಾ ಅಪಿ ಅಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಸಖಾ ಇತಿ ಮತ್ತ ಕೃಷ್ಣ ಗೆಳೆಯ ಅನ್ಕೊಂಡ್ಬಿಟ್ಟೆ ಕಣೋ, ಗೊತ್ತೇ ಇಲ್ಲ ಕಣೋ ನೀಂಥವನು ಅಂತ ಮಹಾನುಭಾವ ಅಂತ. ಯೋನ ನವ್ಯಕವೇ ಗೆಳೆಯ ಅನ್ಕೊಂಡ್ಬಿಟ್ಟು ಪ್ರಸಭ ಅಂದ್ರೆ ತಿರಸ್ಕಾರ ಮಾಡಿ ಬಹಳ ಹಗುರವಾಗಿ ನಡ್ಕೊಂಡ್ಬಿಟ್ಟು ಏನೋ ಒಂದು ಮಾತಾಡ್ಬಿಟ್ಟೆ. ಹೇ ಕೃಷ್ಣ, ಲೋ ಕೃಷ್ಣ ಬಾರಲ್ಲ, ಎಷ್ಟು ಲೇಟ್ ಮಾಡಿದ್ಯಮ್ಮ ಊಟ ಬರೋಕೆ, ಬಾ ಬಾರ ಅಂತ ಹೇಳ್ಬಿಟ್ಟು ಏಕೋಶೆಲ್ಲ ಕರೆದ್ಬಿಟ್ಟೆ ಕಳೋ ನಿನ್ನ. ಊಟ ಕರಿಬೇಕಾದ್ರೆ ಊಟ ಕೂತು ತಮ್ಮ ಎಷ್ಟು ತಿಂತೀಯ ಮಾರಾಯ, ಕಮ್ಮಿ ಸಾಕೋಣೋ, ತಿನ್ಬೇಡ ಹಾಕೋಣ ಅಂತೆಲ್ಲ ಬೇರೆ ಅಂದ್ಬಿಟ್ಟಿನಿ, ತಿನ್ನುವಾಗೆಲ್ಲ ಬೈದಿದ್ದೀನಿ. ಆಮೇಲೆ ಯಾದವ ಯಾದಕ್ಕೊಲ್ದವನೇ, ದನ ಕಾಯವನೇ, ಗೋಪಾಲ ಹೀಗೆಲ್ಲ ಅಂದ್ಬಿಟ್ಟಿದ್ದೀನಿ ಕಣೋ ಪರಮಾತ್ಮ. ಅಯ್ಯೋ ನನ್ನ ಅವಿವೇಕವೇ. ಹೇ ಸಾಕ ಗೆಳೆಯ, ಈ ಗೆಳೆಯನ ಲೋಕಕ್ಕೆ ಗುರು ನೀನು, ಅಲ್ಲಿ ವಿಶ್ವಕ್ಕೆ ಗುರು, ಜಗದ ಆದಿಪುರುಷ, ನಿನ್ನನ್ನು ಅರ್ಥ ಮಾಡ್ಕೋದೇನಿ ನನ್ನ ಗೆಳೆಯ ಗೊಲ್ಲ ಗೋಪಾಲ ಯಾದವ ಕೃಷ್ಣ ನನ್ನ ಈ ರೀತಿ ತಿರಸ್ಕಾರ ಮಾತಾಡ್ಬಿಟ್ಟಿದ್ದೀನಿ ಪರಮಾತ್ಮ. ನಂಗೆ ಏನು ಗೊತ್ತಿಲ್ಲ. ತಮ್ಮ ಇದಂ ಮಹಿಮಾ ಇಮಂ ಮಹಿಮಾ, ನಿನ್ನ ಈ ಮಹಿಮೆಯನ್ನ ವಿಶ್ವರೂಪಧರ್ಮನಾಗಿ ನಿಂತಹ ನಿನ್ನ ಮಹಿಮೆಯನ್ನ ಅಜಾನತ ಅರಿಯದೇ ಇದ್ದವನಾಗಿ ನಾನು ಪ್ರಮಾದ ಅವಿವೇಕ ತಿಳುವಳಿಕೆ ಇಲ್ಲ ಮೈ ಮರೆತವನಾಗಿ ಅದ ಪ್ರಣಯನ ನೀನು ಕೊಟ್ಟ ಸಲಿಗೆ, ನೀನು ತುಂಬಾ ಸಲಿಗೆ ಕೊಟ್ಬಿಟ್ಟೆ, ತುಂಬಾ ಪ್ರೇಮ ತೋರಿಸ್ಬಿಟ್ಟೆ. ನಿನ್ನ ಸಲಿಗೆನ ದುರುಪಯೋಗ ಮಾಡ್ಕೊಬಿಟ್ಟು ಕೆಟ್ಟದಾಗಿ ಮಾತಾಡ್ಬಿಟ್ಟು ಕೃಷ್ಣ ನೀನು ಗೋಪಿಗೆ ಆಟ ಆಡ್ಬೇಕಾದ್ರೆ ಎಲ್ಲೆಲ್ಲಿ ಹಿಡ್ಕೊಳ್ತಾ ಇದ್ದೆ, ಏನೇನು ಮಾಡ್ತಿದ್ದೆ ಅಂತ ತಮಾಷೆಲ್ಲ ಮಾಡ್ಬಿಟ್ಟಿದ್ದೀನಿ. ಬರೀ ಕೈ ಹಿಡ್ಕೊಂಡಿರೋದು, ಬೇರೆ ಏನೇನು ಹಿಡ್ಕೊಂಡ್ಬಿಟ್ಟು ಮಾತಾಡಿದೀವಾ, ಏನೇ ಮಾಡ್ತಿದ್ದೆ ಹಾಗೆಲ್ಲ ಕೇಳ್ಬಿಟ್ಟಿದ್ದೀನಿ. ಅಯ್ಯೋ ವಿವೇಕವೇ, ನಂಗೆ ಒಂದು ತಿಳುವಳಿಕೆನೇ ಇಲ್ವಲ್ಲ, ಹೀಗೆಲ್ಲ ಮಾಡ್ಬಿಟ್ಟಲ್ಲ. ಅವಹಾಸಾರ್ಥಂ ಅಂದ್ರೆ ತಮಾಷೆಗೋಸ್ಕರ ಆಗಿದ್ದ, ತಮಾಷೆಗೋಸ್ಕರವಾಗಿ ಅವಸತ್ಕೃತೋಸಿ ತಿರಸ್ಕಾರ ಮಾಡಲ್ಪಟ್ಟಿದೆಯಲ್ಲ. ಎಲ್ಲೇ ವಿಹಾರ ವಾಕಿಂಗ್ ಹೊಡ್ಬೇಕಾದ್ರೆ, ಶಯ್ಯ ಒಟ್ಟಿಗೆ ಮಲಗಿರುವಾಗ, ಆಸನ ಸುಮ್ಮನೆ ಕೂತ್ಕೊಂಡು ಮಾತಾಡುವಾಗ, ಭೋಜನ ಊಟ ಮಾಡುವಾಗ, ಇಷ್ಟು ಸಂದರ್ಭದಲ್ಲೂ ನಾನು ತಿರಸ್ಕಾರ ಮಾಡ್ಬಿಟ್ಟಿದ್ದೀನಿ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ವಾಕಿಂಗ್ ಹೋಗ್ಬೇಕಾದ್ರೆ ಏನೇನೋ ನಿನ್ನ ಬಗ್ಗೆ ತಮಾಷೆ ಮಾಡ್ಬಿಟ್ಟಿದ್ದೀನಿ. ಕೂತ್ಕೊಂಡಾಗ
ಒಟ್ಟಿಗೆ ಮಲ್ಕೊಳ್ಳೋದು ಕೃಷ್ಣಾರ್ಜುನ. ಅದಕ್ಕಾಗಿ ಏನೇನೋ ತಮಾಷೆ ಮಾಡಿದ್ದೀನಿ. ಊಟ ಮಾಡುವಾಗ ಸಾಕು ಕೃಷ್ಣ ಎಷ್ಟು ತಿಂತೀಯೋ ಅಂತೆಲ್ಲ ಬೇರೆ ಅಂದ್ಬಿಟ್ಟಿದ್ದೀನಿ. ಏನೋ ಕೃಷ್ಣ ಅತ್ತೆ ಇನ್ನು ಚೆನ್ನಾಗಿದೆ, ಇನ್ನೊಂದು 2 ಬೋಂಡ ಹಾಕೋದು ಅಂದ್ಬಿಟ್ಟಿದ್ದಾರೆ. ಲೇ ಕೃಷ್ಣ ಹೊಟ್ಟೆ ಗುಡುಗುಡುನಂತೆ ತಿನ್ಬೇಡ ಅಂತ ಬೇರೆ ಅಂದ್ಬಿಟ್ಟಿದ್ದೀನಿ. ನನಗೆ ಏನು ತಿಳುವಳಿಕೆ ಇಲ್ಲ ಕೃಷ್ಣ, ಒಂದು ಗೊತ್ತಿದ್ದೀನಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡು. ಏಕೋಥವಾ ಅಚ್ಚುತ 100, 100, 1000 ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅನಂತ ತಪ್ಪನ್ನು ಮಾಡಿದ್ದೀನಿ ಸಮಕ್ಷವಾಗಿ. ಇನ್ ಎದುರುಗಡೆನೆ ಇನ್ ಮುಂದೆನೆ ಮಾಡಿದ್ದೀನಿ, ಇನ್ ಪರೋಕ್ಷದಲ್ಲಿ ಎಷ್ಟು ಮಾಡಿದೀನೋ ತತ್ಕ್ಷಾಮಯಿ ಅದೆಲ್ಲವನ್ನೂ ಕ್ಷಮೆ ಬೇಡ್ತೀನಿ. ಕ್ಷಮಿಸ್ಬಿಡು, ನನ್ನ ಕರುಣಿಸು, ಕ್ಷಮೆ ಕೇಳ್ತಿದ್ದೀನಿ, ಕ್ಷಮೆ ಬೇಡ್ತಾ ಇದ್ದೀನಿ. ನಿನ್ನನ್ನು ಅಪ್ರಮೇಯನು, ನೀನು ಯಾವ ಪ್ರಮಾಣಕ್ಕೂ ಸಿಗದವನು, ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ನಿನ್ನನ್ನು ತಿಳ್ಕೊಳಕ್ಕೆ ಆಗಲ್ಲ, ಗೊತ್ತು ಮಾಡ್ಕೊಳಕ್ಕೆ ಆಗಲ್ಲ. ಅಂಥ ಮಹಾ ಪುರುಷೋತ್ತಮ ದೇವದೇವೋತ್ತಮ ಅಂಥ ನಿನ್ನನ್ನು ನಾನು ತಿರಸ್ಕಾರ ಮಾಡಿಬಿಟ್ಟೆ, ಭಾಳ ಹಗುರವಾಗಿ ನಡ್ಕೊಂಡ್ಬಿಟ್ಟೆ, ಭಾಳ ಸಲಿಗೆಯಿಂದ ಕೆಟ್ಟಾಗಿ ಏನೇನೋ ಮಾತಾಡ್ಬಿಟ್ಟೆ. ಪರಮಾತ್ಮ ಕ್ಷಮಿಸ್ಬಿಡಪ್ಪ, ನನ್ನ ಅಪರಾಧ ಮನ್ನಿಸು, ನಾನು ತುಂಬ ತಪ್ಪು ಮಾಡ್ಬಿಟ್ಟಿದ್ದೀನಿ ನಿನ್ನ ವಿಷಯಕ್ಕೆ, ದಯವಿಟ್ಟು ನೀನು ಬೇಜಾರು ಮಾಡ್ಕೋಬೇಡ, ಕ್ಷಮಿಸ್ಬಿಡಪ್ಪ, ಕ್ಷಮಿಸು, ದಯವಿಟ್ಟು ಕಾಲ್ಬಿಟ್ಟೆ. ಇಂಥ ಮಹಾನುಭಾವ ಅಂತ ಗೊತ್ತಿಲ್ಲ. ಏನೋ ನಮ್ಮ ಅತ್ತೆ ಮಗ, ಮಾವನ ಮಗ ಕೃಷ್ಣ, ವಸುದೇವನ ಮಗ ನಮ್ಮ ಕೃಷ್ಣ, ನಮ್ ಗೊಲ್ಲ ದನ ಕಾಯವನು, ನಮ್ಮ ಜೊತೆ ಆಟ ಆಡೋನು ಅನ್ಕೊಂಡ್ಬಿಟ್ಟೆ. ಅಯ್ಯೋ ನನ್ನ ಹಣೆ ಬರ್ರೆ ಅವಿವೇಕವೇ. ಈಗ ಅವನಿಗೆ ಅಳು ಬರ್ತಾ ಇದೆ, ಏನ್ ಮಾಡೋದು? ಇಂಥ ಮಹಾನುಭಾವನನ್ನ ಈ ರೀತಿ ಕೆಟ್ಟದಾಗ ನಡ್ಕೊಂಡ್ಬಿಟ್ಟಲ್ಲ, ನಾನು ಇಷ್ಟು ಹಗರ ನಡ್ಕೊಂಡ್ಬಿಟ್ನಲ್ಲ ಅಂತ ದುಃಖ ಪಡ್ತಾ ಇದ್ದೇನೆ, ಅಳ್ತಾ ಇದ್ದೇನೆ. ಕ್ಷಮಿಸ್ಬಿಡು, ನನ್ನನ್ನು ಮನ್ನಿಸು, ನನಗೆ ದಯೆ ತೋರಿಸು, ನನ್ನ ವಿಷಯಕ್ಕೆ ಯಾವ ರೀತಿ ಬೀಜ ಮಾಡ್ಕೋಬೇಡ ಪರಮಾತ್ಮ, ಕ್ಷಮಿಸ್ಬಿಡಪ್ಪ ಅಂತ ಮತ್ತೆ ಬಿಡ್ಕೊಳ್ತಾ ಇದ್ದಾನೆ. ಅರ್ಜುನ ಕಾಲೇ ಬಿದ್ದುಬಿಟ್ಟಿದ್ದಾನೆ, ಪರಮಾತ್ಮ ಕಾಲೇ ಬಿದ್ದುಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ತಪ್ಪಾಯ್ತು ಬಾ ಪರಮಾತ್ಮ, ತಪ್ಪಾಯ್ತು ನಾನು ಮಾಡಿದ್ದು.